ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪ್ರತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತ ನಿಜಗುಣರು ಹೇಳಿದಂಥ ಕೈವಲ್ಯ ಪದ್ಧತಿ ಅಲ್ಲಿ ಜೀವ ಸಂಬೋಧನಾ ಸ್ಥಳ ನಡೆದದು. ಶಿವಕಾರುಣ್ಯ ಸ್ಥಳದಲ್ಲಿ ತನಗೆ ಬರುವಂಥ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ ಭಕ್ತನಾದಂಥ ಪರಮಾತ್ಮನ ಮುಂದೆ ಈಗ ಇಲ್ಲಿ ಶಿಷ್ಯನಿಗೆ ಹೇಳುವಂಥ ಉಪದೇಶ ಮಾಡುವಂಥದ್ದು ಯಾವುದು? ಜೀವ ಸಂಬೋಧನಾ ಸ್ಥಳ, ಜೀವನಿಗೆ ಬೋಧನೆಯನ್ನು ಮಾಡುವಂಥದ್ದು. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಹೇಳ್ತಾರೆ. ನಾವಿವಾಗ ಜೀವ ಸಂಬೋಧನಾ ಸ್ಥಳದಲ್ಲಿ 3ನೆಯ ಪದ್ಯವನ್ನು ನಾವು ನೋಡೋಣ. ಇಂದಿನ ವಿಚಾರಗಳಲ್ಲಿ ಭಾಳಷ್ಟು ವಿಷಯಗಳನ್ನು ಹೇಳಿದರು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ ಅಂತ ಹೇಳಿದರು, ಮನುಜನಿ ಅಂತ ಹೇಳಿದರು ಅವರು. ಅದಕ್ಕೆ ಏನೇನು ಹೇಳ್ಬೇಕಾಗ್ಯದ ಅನ್ನುವಂಥದ್ದನ್ನು ಎಲ್ಲ ಹೇಳಿದ್ರು ಅವರು. ಸುಮ್ಮನೆ ಕಾಲ ಕಳಿಬಿಡಪ್ಪ, ಮಾಡ್ಕೊಳ್ಳುವಂಥದ್ದು ಕೆಲಸ ಭಾಳ ದೊಡ್ಡದೈತಿ ನೋಡಿ ನಿನಗೆ. ಕರ್ಮರ ಮಾಡು, ಉಪಾಸನೆಯರ ಮಾಡು, ಜ್ಞಾನವರ ಪಡ್ಕೊ. ನಿನಗೆ ಜ್ಞಾನ ಭಾಳ ಭಾರ ಆಗ್ತಿತ್ತು, ಅದನ್ನು ಯಾರು ದಿನ ಕುಂತು ಕೇಳಬೇಕು. ಜ್ಞಾನ ಇದು ಕೇಳಬೇಕಾದ್ರೆ ಏನು ಮಾಡುವಂಥದ್ದು ಏನಿಲ್ಲ, ಗುರು ಹೇಳಿದಂಥ ವಾಕ್ಯಗಳನ್ನೇ ಕೇಳಬೇಕು, ಅದನ್ನು ವಿಚಾರ ಮಾಡಬೇಕು. ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ತಿಳ್ಕೊಳ್ಬೇಕು, ಅಷ್ಟೇ ಕೆಲಸ ಇಲ್ಲಿ. ಹೌದಾ? ಈ ಜ್ಞಾನ ದಿನ ನಾವು ಕುಂತು ಕೇಳಬೇಕು, ಮಾಡಬೇಕು, ಇವೆಲ್ಲ ನಮ್ಮ ಕೈಲಿ ಆಗಂಗಿಲ್ರಿ ಅಂತಂದ್ರೆ ಹಂಗೆ ಸಾಯಿಬೇಡ ಅಂತಾರೆ. ಹಂಗೆ ಸಾಯಿಬೇಡ, ಸತ್ರ ಅನರ್ಥವಾಗಿ ನಿನಗೆ ನಷ್ಟ ಐತಿ ನೋಡು ಅಂತಾರೆ. ಅದಕ್ಕೆ ಏನು ಮಾಡಬೇಕು? ಉಪಾಸನೆ ಮಾಡು, ಭಕ್ತಿ ಮಾಡು, ದೇವರುಗಳ ಮೇಲೆ ಭಕ್ತಿಯರ ಮಾಡು. ಅದರಿಂದ ಕೂಡ ನೀ ಧನ್ಯ ಆಗ್ತಿ, ಅದರಿಂದ ಕೂಡ ನಿನಗೆ ಆನಂದ ಐತೆ. ಅಷ್ಟರ ಮಾಡಿ ಸಾಯಿ ಅಂತಾರೆ. ಇಲ್ರಿ ನಮಗೆ ಅದನ್ನು ಆಗಂಗಿಲ್ಲ ಬಿಡ್ರಿ, ಮತ್ತು ಅದನ್ನು ಆಗಂಗಿಲ್ಲ ಅಂದ್ರೆ ಮತ್ತೆ ಹಂಗೆ ಸಾಯ್ಬೇಡದು. ನೋಡ್ರಿ ಎಷ್ಟು ಕರುಣೆ ಗುರುವಿನ ಹತ್ರ ಇರುವಂಥದ್ದು. ಹಂಗೆ ಸಾಯ್ಬೇಡ, ಎಷ್ಟೆಷ್ಟು ಕರ್ಮಾರ ಮಾಡು, ಅದರ ಮಾಡಿ ಸತ್ರ ಮುಂದಿನ ಜನ್ಮದಲ್ಲಿ ಒಂದು ಸ್ವಲ್ಪ ನಿನಗೆ ಮೆಟ್ಲಾಗ್ತದೆ, ಆನಂದಕ್ಕೆ ಮೆಟ್ಲಾಗ್ತದೆ. ಇದೆಲ್ಲ ಯಾಕೆ ಹೇಳ್ತಾನೆ ಅಂದ್ರೆ ನಿನಗೆ ಆನಂದ ಆಗಲಿ ಅಂತ, ಸುಖಕ್ಕಾಗಿ. ಅದ್ರ ನಿಜ ಸುಖ ಬೇರೆ, ಬರೀ ಸುಖಗಳು ಬೇರೆ. ನಾವಿವತ್ತು ಬರೀ ಸುಖ ಮಾಮೂಲಿ ಮಿಥ್ಯಾದಂಥ ಸುಖಕ್ಕಾಗಿ ಬಡ್ದಾಡ್ತೇವೆ, ಪ್ರತಿಬಿಂಬದ ಆನಂದಕ್ಕಾಗಿ ಬಡ್ದಾಡ್ತಾ ಇದ್ದೀವಿ. ಆದ್ರೆ ಇರುವಂಥ ನಿಜ ಸುಖನೇ ಬೇರೆ ಐತೆ. ಮತ್ತು ಅದನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂದರೆ ಇವನು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಈ ಲೆಕ್ಕದಲ್ಲಿ ಅವರು ಏನು ಹೇಳಿದರು? ಸುಮ್ಮನೆ ಕಾಲವನ್ನು ಕಳೆದು ಸಾಯೋದು ಬೇಡ ಅಂತ ಹೇಳಿದರು. ಇವಾಗ ಸಂಸಾರದಲ್ಲಿ ಜೀವನಿಗೆ ಈ ಬರುವಂಥ ಕಷ್ಟಗಳನ್ನು ನೆನೆಸ್ಕೊಂಡ. ನಿನ್ನೆ ವಿಷಯದಲ್ಲಿ ಬಂದ್ವಲ್ಲ, ವರ್ತಮಾನ ಕಾಲದಲ್ಲಿ ಆಗುವಂಥದ್ದು, ಭವಿಷ್ಯತ್ ಕಾಲದಲ್ಲಿ ಆಗುವಂಥದ್ದು. ವರ್ತಮಾನ ಕಾಲದಲ್ಲಿ ಹಲವಾರು ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ, ಆಗ್ತಾವಿಲ್ಲ ನಮಗೆಲ್ಲ. ನಿನ್ನೆ ವಿಚಾರದಲ್ಲಿ ಬಂದ್ವಲ್ಲ, ಅವೆಲ್ಲ ನಮ್ಮವು. ಇದು ಯಾರ ಪುರಾಣ ಅಲ್ಲ, ನಮ್ಮ ಪುರಾಣ ಇದು, ಮಂದಿ ಪುರಾಣ ಅಲ್ಲ. ಅದಕ್ಕೆ ಇಲ್ಲಿ ಸಂಸಾರದಾಗ ಬರ್ತಕ್ಕಂಥ ಕಷ್ಟಗಳನ್ನು ನೆನೆಸ್ಕೊಂಡ ಈ ಭಕ್ತನಾದಂಥವ್ನು ಏನು ಮಾಡ್ದ, ಏನು ಹೇಳಕತ್ತೇನ, ಇದ ನಿಜ ಭಕ್ತ ಐತ. ಬರೀ ಭಕ್ತಿವಂತರು ಭಾಳ ಮಂದಿ ಇದ್ದೀವಿ ನಾವು, ಬರೀ ಭಕ್ತಿ ಮಾಡೋರು ಭಾಳ ಮಂದಿ ಅಲ್ಲ. ನಿಜ ಭಕ್ತಿನೇ ಬೇರೆ, ಬರೀ ಭಕ್ತಿನೇ ಬೇರೆ. ಇಲ್ಲ ನಮಗೇನಾಗ್ತದೆ ಸಂಸಾರದಾಗ, ಏನಾರ ಸಾಮಾನು ತಗೊಳ್ಳಿಲ್ಲ, ಒಂದು ಮನೆ ಕಟ್ಸ್ಲಿಲ್ಲ ಅಂದ್ರೆ ನಮಗಂತೀವಿ ಯಾವಾಗ ಮನೆ ಕಟ್ಸ್ತೀವ್ರಿ,
ಈ ಜನ್ಮದಲ್ಲಿ ಒಂದು ಮನೆ ಮಾಡಿಬಿಟ್ರೆ ನನಗೆ ಭಾಳ ಆನಂದವಾಗಿರ್ತೀನಿ, ಸಂತೋಷ ಆಗ್ತದೆ ನೋಡ್ರಿ ಅಂತೀವಿ. ಅದಕ್ಕೆ ನಿದ್ರಿನೇ ಬರೋವಲ್ರಿ, ಒಂದು ಮನೆ ಆಗಿಬಿಟ್ರೆ ಚಲೋ ಆಗ್ತದೆ ಅಂತೀವಿ. ಯಾವುದೇ ಆಗಲಿ, ಯಾವುದೇ ಒಂದು ವಿಷಯಗಳ ಅಪೇಕ್ಷೆ ಮಾಡುವಂಥದ್ದು, ಒಂದು ಮಗನಿಗೆ ನೌಕರಿ ಆಗಲಿ ಅಂತೀವಿ, ಮಕ್ಕಳಿಗೆ ಮಗನಿಗೆ ಮಗ ಆಗಲಿ ಮಕ್ಕಳಾಗಲಿ ಅಂತೀವಿ, ಮದುವೆ ಆಗಲಿ ಅಂತೀವಿ. ನಿದ್ರಿನೇ ಬರೋಲ್ರಿ, ಚಿಂತಿನೇ ಬರಲು ಚಿಂತಿ ಅಂತ ಹೇಳ್ತೀವಿ, ಹೌದಿಲ್ಲ? ನಾವೇ ಸಾಮಾನ್ಯವಾಗಿ ಅಂತೀವಿ, ಬಲ್ಲ ಚಿಂತಿರಿ ನಮ್ಗೆ, ಏನು ಈ ಮಕ್ಕಳು ನೋಡಿದ್ರೆ ಹಂಗೆ, ಅವ್ರು ನೋಡಿದ್ರೆ ಹಂಗೆ, ಏನೂ ಇಲ್ಲ ಹಂಗೆ ಹಿಂಗೆ ಅಂತ ಭಾಳಷ್ಟು ಲೌಕಿಕದಲ್ಲಿ ಏನೇನು ಕಷ್ಟಗಳು ಬರ್ತಾವೆಲ್ಲ ನೆನೆಸ್ಕೊಂಡು ನಮಗೆ ನಿದ್ದೆ ಬರೋದು ಅಂತೀವಿ. ಆದ್ರೆ ನಿಜ ಭಕ್ತ ಹೆಂಗಿರ್ತಾನ ಅನ್ನುವಂಥದಕ್ಕೆ ಈಗ ಮುಂದೆ ಹೇಳ್ತಾರೆ ಅವರು. ಆತ ಏನು ಮಾಡ್ತಾನ, ನಿದ್ರೆ ಬರೋವಲ್ದು. ಹೆಂಗೆ ಬರೋವಲ್ದು? ಈ ಸಂಸಾರದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ನೆನೆಸ್ಕೊಂಡು ಅದಕ್ಕೆ ನಿದ್ರೆ ಬರೋವಲ್ದು. ಅಂದ್ರೆ ಇದರಿಂದ ಯಾವಾಗ ನಾನು ಪಾರಾದೇನು ಅನ್ನುವಂಥ ವಿಚಾರ ಈ ಭಕ್ತಂದು. ನಾವು ಪಾರಾಗುವಂಥ ವಿಚಾರ ಎಲ್ಲ, ಪಡ್ಕೊಳ್ಳುವಂಥ ವಿಚಾರ ನಮಗೆ ನಿದ್ದೆ ಬರೋವಲ್ದು. ಇದರಿಂದ ಯಾವಾಗ ನೀವು ಬಿಡುಗಡೆ ಒಂದೇನಪ್ಪ ಅಂತ ಈತಗೆ ನಿದ್ದೆ ಬರೋವಲ್ದು. ವ್ಯತ್ಯಾಸಗಳು ಭಾಳ ಇರ್ತಾವೆ. 3ನೇ ಪದ್ಯದಲ್ಲಿ ಹೇಳ್ತಾರ, ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆ ನೆನೆದು. ಎನ್ನ ಅಂದ್ರ ನನ್ನ, ಪರಿಭವ ದುಃಖ ಅಂದ್ರೇನು? ಜನನ ಮರಣ. ಜನನ ಮರಣ ಅನ್ನುವಂಥ ಸಂಸಾರ. ಸಂಸಾರ ಅಂದ್ರೆ ಏನಂದ್ರೆ, ಜನನ ಮರಣ ಅನ್ನುವಂಥದ್ದೇ ದೊಡ್ಡ ಸಂಸಾರ ಐತಿಲ್ಲಿ. ಮತ್ತು ಇದು ಹೆಂಗೈತೆ ಅಂದ್ರೆ, ಇದಕ್ಕೇನು ಹೋಲಿಸಿದಾರ ಅಂತಂದ್ರೆ, ಸಮುದ್ರಕ್ಕೆ ಹೋಲಿಕೆ ಕೊಟ್ಟಿದ್ದಾರೆ. ಇದು ಜನನ ಮರಣ ಅನ್ನುವಂಥ ಸಂಸಾರದ ದುಃಖ ಅಂದ್ರೆ ಅದು ಸಮುದ್ರೋಪಾದಿಯಿಂದ ಕೂಡಿದಂಥದ್ದು ಆ ದುಃಖ. ಈ ಸಾಯಸವ ಅಂದ್ರೆ ತೊಂದರೆಯನ್ನು, ಕಷ್ಟವನ್ನು, ಇದನ್ನು ನನಗೆ ನೆನೆಸಿ ಅಂದ್ರೆ ಅದು ವಿಚಾರ ಮಾಡಿ ನಿದ್ರಿನೇ ಬರವಲ್ದು ಅಂತನದ. ಒಂದಲ್ಲ ಎರಡಲ್ಲ ಕಷ್ಟ, ಹೌದಲ್ಲ? ಮಹಾತ್ಮರಿಗೆ ಹಿಂಗೆ ಹತ್ತಿತ್ತವ್ರಿಗೆ ಚಿಂತೆ. ನಮಗೆ ನಿದ್ದೆ ಆರಾಮಾಗಿ ಬರ್ತದೆ, ನಿದ್ದೆ ಬರಲಿ ಅಂತ ನಾವು ಅಂದ್ಕೊಳ್ತೀವಿ. ಯಾಕಂದ್ರೆ ನಮಗೇನು ಚಿಂತಿಲ್ಲ, ಹೌದಲ್ಲ? ನಮ್ಗೆ ಯಾವುದು ಚಿಂತೆ ಇಲ್ಲ, ಅವ್ರಿಗೆ ಚಿಂತೆ ಆಗಿಬಿಡ್ತು. ಯಾಕಂದ್ರೆ ಜನನ ಮರಣ ಅನ್ನುವಂಥದ್ದು ದುಃಖ ಐತಪ್ಪ. ಈ ಮಾನವ ಶರೀರ ಬಂದದ, ಇದರಲ್ಲೇ ನಾವು ಇದನ್ನು ಕೆಲಸ ಮಾಡ್ಕೊಳ್ಬೇಕು. ಇದು ಬಿಟ್ಟಿವಿ ಅಂತಂದ್ರೆ ಇದು ಮುಗಿದೋಯ್ತು. ಮತ್ತೆ ಇದು ಭವರೋಗ ಅನ್ನುವಂಥದ್ದು ಜನ್ಮಾಂತರ ಕಾಡ್ತದ. ಈ ರೋಗವನ್ನು ನಿವೃತ್ತಿ ಮಾಡ್ಕೊಳ್ಬೇಕಾದಾಗ ಇದೇ ಶರೀರ ಐತೆ. ಇಷ್ಟು ದಿವಸ ನಾಯಿ ನರಿಗಳಂಗೆ ಕಳೆದು ಬಿಟ್ಟಿವಿ ದಿವಸ. ಇನ್ನು ಮುಂದೆ ನಾನು ಯಾವಾಗ ಇಂಥ ಜ್ಞಾನವನ್ನು ಪಡ್ಕೊಂಡು ನಾನು ಜಾಗೃತ ಸ್ಥಿತಿಗೆ ಬರಲಿ, ಇಂಥ ದುಃಖದಿಂದ ಯಾವಾಗ ಪಾರಾಗಲಿ ಅಂತ ಈತಗೆ ನಿದ್ದೆ ಬರೋದು ನೋಡ್ರಿ. ಅದಕ್ಕೆ ನಿಂದ ಆ ಒಂದು ನುಡಿ ಹೇಳಿದ್ರಲ್ಲ, ಜನನ ಮರಣ ರುಜ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಹಳಿವು ಮುನಿಸು ವಿಷಯರತಿ ವಿರಹ ಸಂತಾಪ ಚಿಂತನೆಗಳು ನಿನಗಾಗದಿಯ ಬುದ್ಧಿಗಲಿಯದೆ ಅಂತ ನಿನ್ನೆ ವಿಷಯದಲ್ಲಿ ಬಂತಿ ವಿಷಯ. ಇದನ್ನ ಪರಮಾತ್ಮ ಹಿಂಗೈತೆ ನೋಡಪ್ಪ, ವರ್ತಮಾನ ಕಾಲದಲ್ಲಿ ಕೂಡ ಹಿಂಗೈತೆ. ಇಂಥ ದುಃಖಗಳನ್ನು ಇವೆಲ್ಲವನ್ನ ಕೇಳಿದಾತ, ಇಷ್ಟು ದುಃಖ ಆಗಿರುವಂಥದ್ದನ್ನು ಕೇಳಿದ. ಇಷ್ಟಿದ್ರೂ ಕೂಡ ನಿನಗೆ ಈ ದುಃಖದಿಂದ ಪಾರಾಗಬೇಕನ್ನುವಂಥದ್ದು ಬುದ್ಧಿ ಬೇಡನ ನಿನಗೆ? ಹಿಂಗೆ ಪರಮಾತ್ಮ ಹೇಳಿದಾತ. ಹೇಳಿದಾಗ ಇದನ್ನೆಲ್ಲ ಕೇಳಿದಂಥ ಈ ಭಕ್ತನಾದವ ಅದನ್ನು ಪುನಃ ನೆನಪು ಮಾಡ್ಕೊಂಡ. ನೋಡ್ರಿ, ಗುರುನಾಥ ಹೇಳಿದ ತಕ್ಷಣ ನಮ್ಮ ತಲೆಗೆ ಬರ್ತಾವಿಲ್ಲ, ಸುಮ್ಮ ಕುಂತ್ರ ಕಾಲ ಟೈಮ್ ವೇಸ್ಟ್ ಆಗ್ತದೆ. ಅದೇ ಗುರುನಾಥನ ವಾಕ್ಯಗಳನ್ನು ಕೇಳಿದ್ರೆ ನಾವು ಕೆಲಸ ಮಾಡ್ತಾವೆ. ಅದೇನು ಕೆಲಸ ಮಾಡ್ತಾವ್ರಿ? ನಾವು ತಿಳಿದಾಗ ಕೇಳಿ ತಿಳಿಲಾರ್ದಾಗ ಕೇಳಿ, ಏನೋ ಹೇಳಕತ್ತಾರ ಬಿಡಪ್ಪ, ಎಲ್ಲರೂ ಕೇಳಕತ್ತಾರ, ನಾನು ಕೇಳ್ತೀನಿ ಅಂತ ಒಂದಿಟ್ಟು ರೊಟ್ಟಿ ಮಾಡ್ಕೊತ, ಇಟ್ಟು ಕಾಯಿಪಲ್ಯ ಮಾಡ್ಕೊತ ಅಥವಾ ಕೆಲಸ ಮಾಡ್ಕೊತ ಏನು ಮಾಡ್ಕೊಂತ ಕೇಳಿದ್ರು ಕೂಡ ಇದು ಕೆಲಸ ಮಾಡ್ತದ. ಮತ್ತು ಹಂಗೆ ಕೇಳ್ಕೊತ ಮಾಡಿದ್ರೆ ಆಗ್ತದಂತ ಹಂಗಲ್ಲ. ಮತ್ತು ಇದಕ್ಕೆ ಇನ್ನೂ ಒಂದು ಫಲ ಅಂದ್ರೆ, ಇಲ್ಲ 1 ಗಂಟೆ ಒಂದು 20 ನಿಮಿಷ 30 ನಿಮಿಷ ಗುರುನಾಥನೇ ಹೇಳಿ ಕೊಡಕತ್ತಾನ. ಅಂದ್ರೆ ನಾನು ನಂಬಿದಂತಹ ಒಂದು ಭಗವಂತ ಗುರು ರೂಪ ಆಗಿ ಬಂದು ಹೇಳಿ ಕೊಡಕತ್ತೇನ. ವಿಚಾರಗಳು ನಮಗೆ ತಿಳಿಯಕತ್ತೇವಂತ ಮನೆಯಲ್ಲೇ ಎಲ್ಲಾದರೂ ಕೂತ್ಕೊಂಡು ಒಂದು ಶ್ರದ್ಧೆಯಿಂದ ಕುಂತು ಕೇಳಿದ್ರೆ ಅದಕ್ಕೆ ಅನಂತ ಫಲಗಳದಾವ. ಅದಕ್ಕೂ ಅನಂತ ಫಲಗಳು ಭಾಳ. ಅದಕ್ಕೆ ಇನ್ನು ಜಾಸ್ತಿ ಶ್ರದ್ಧವನ್ನು ಲಭತೆ ಜ್ಞಾನ ಅಂತ ಹೇಳಿದಾರೆ. ಶ್ರದ್ಧೆ ಬಹಳ ಮುಖ್ಯ ಅದ. ಯಾಕಂದ್ರೆ ಸಮಯ ಇದಕ್ಕಾಗಿ ಮೀಸಲಿಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ.
ಮತ್ತು ಇದಕ್ಕೆ ಯಾಕೆ ಮಾಡ್ಬೇಕ್ರಿ, ಹಂಗೆ ಆಕಿ ಹೇಳ್ತಿರ್ತಾಳೆ, ನಾ ಮಾಡಂಗೆ ಮಾಡ್ತೀನಿ ಕೆಲಸ ಅಂತ ಅನ್ನೋದಾದ್ರೆ ಅದಕ್ಕೂ ಫಲ ಅದಾವಿಲ್ಲ ಅಂತಿಲ್ಲ, ಸ್ವಲ್ಪ ಕಡಿಮೆ ಇರ್ತದೆ. ಯಾಕಂದ್ರೆ ಅಷ್ಟು ಶ್ರದ್ಧೆ ಇರೋಂಗಿಲ್ಲಲ್ಲ, ಶ್ರದ್ಧೆ ಬೇಕಾಗ್ತದೆ ಇಲ್ಲಿ ಮುಖ್ಯ. ಆದರೂ ಒಂದು ಕೆಲಸ ಮಾಡ್ತದೆ, ಯಾಕಂದ್ರೆ ವಿಚಾರಗಳು ತಲೆಗೆ ಬಿದ್ದರೆ ಕೆಲಸ ಆಗ್ತಾವೆ. ಸ್ವಲ್ಪ ವಿಚಾರಗಳು ಅವೇನು ಗೊತ್ತಾಗಿಬಿಟ್ರೆ ಕೆಲವು ಕೆಲಸ ಮಾಡ್ತಾವೆ. ಯಾರೋ ಒಬ್ರು ಬೈದ್ರಂದ್ರೆ ಸಂಜೆ ತನಕ ನಮಗೆ ಟೆನ್ಷನ್ ಆಗಿರ್ತದೆ. ನೋಡ್ರಿ ಅವ್ರು ಹಿಂಗೆ ಬೈಬೇಕೇನ್ರಿ, ಈಗ ಮೊದಲೇ ಫೋನ್ಗಳು ಆಗ್ಯಾವಲ್ಲ, ಭಾಳ ಎಲ್ಲರ ಮನಸ್ಸುಗಳು ಕೆಟ್ಟು ಹೋಗಿಬಿಡ್ತಾವೆ ಒಂದು ಕೆಲವು ಸಲ. ಅದು ಒಳ್ಳೇದಕ್ಕೂ ಅದೇ ಕೆಟ್ಟದಕ್ಕೂ ಅದು. ಈ ಫೋನ್ಗಳಿಂತ ಕೆಟ್ಟ ಅಂತ ಹೇಳಂಗಿಲ್ಲ, ಎಲ್ಲದಕ್ಕೂ ಒಳ್ಳೇದು ಕೆಟ್ಟದ್ದು ಎರಡೂ ಅದಾವೆ. ಯಾರೋ ಒಬ್ಬರು ಬೈದು ಬಿಟ್ಟರು ಅಂತಂದ್ರೆ ಅವ ಸಂಜೆ ತನಕ ನಾವು ಮನುಷ್ಯರಾಗಿರಂಗಿಲ್ಲ, ಯಾಕಂದ್ರೆ ಅಷ್ಟು ಕೆಲಸ ಮಾಡಿರ್ತದೆ ಆ ಮಾತು. ಮತ್ತು ಗುರುನಾಥನ ವಾಕ್ಯಗಳು ನೀನು ಕೆಲಸ ಮಾಡಂಗಿಲ್ಲನ, ಖಂಡಿತ ಮಾಡ್ತಾವ. ಅದಕ್ಕೆ ಸುಮ್ಮನೆ ಕುಂತು ಕಾಲ ಕಳಿಬೇಡ್ರಿ ಅಂತ ಹೇಳುವಂಥದ್ದು ಮಹಾತ್ಮರು. ಇವು ಸ್ವಲ್ಪ ಕಿವ್ಯಾಗ ಹಾಕ್ಕೊಳ್ರಿ, ನಿಮ್ಮ ಹತ್ರ ಉಳಿತಾವಿವು, ದೊಡ್ಡ ಕೆಲಸ ಮಾಡ್ತಾವಿವು ಅನ್ನುವಂಥ ವಿಚಾರ. ನಿಮ್ಮ ಸಂಸಾರ ಇರಲಿ, ಸಂಸಾರದ ಜೊತೆಗೆ ಇದನ್ನು ತಗೊಂಡ್ರೆ ಇದು ನಿಮ್ಗೆ ಸುಖಕ್ಕೆ ದಾರಿ ಆಗ್ತದೆ, ಆನಂದಕ್ಕೆ ಮಾರ್ಗ ಆಗ್ತದೆ ಇದು ಅನ್ನುವಂಥದ್ದು. ಅದಕ್ಕೆ ಇದೆಲ್ಲವನ್ನು ಕೇಳಿದ, ಇಷ್ಟು ಕಷ್ಟಗಳನ್ನು ನೆನೆಸ್ಕೊಂಡ, ಪುನಃ ಸ್ಮರಿಸಿಕೊಂಡ, ಈ ಜನನ ಮರಣ ಅನ್ನುವಂಥ ಬಾಧೆ ಹೆಂಗೈತಪ್ಪ ಅಂತಂದ್ರೆ ಸಮುದ್ರೋಪಾದಿಯಿಂದ ಕೂಡಿದಂಥದ್ದು ಈ ಸಂಸಾರ. ಈ ಸಮುದ್ರ ಸಣ್ಣದೈತೇನ, ದೊಡ್ಡ ಪ್ರಮಾಣ. ಇದು ಭವಸಾಗರ ಅನ್ನುವಂಥದ್ದು ಹೇಳ್ತಾರೆ. ಈ ಜನನ ಮರಣ ಅನ್ನುವಂಥದ್ದು ಕೂಡ ಸಮುದ್ರೋಪಾದಿಯಿಂದ ಕೂಡಿ ಸಣ್ಣದಲ್ಲ ಇದು. ಎಷ್ಟೋ ಜನ್ಮಾಂತರ. ಮತ್ತು ಈ ಭವಸಾಗರದಲ್ಲಿ ಈಜಿದೀವಿ ನಾವೆಲ್ಲರೂ. 84 ಲಕ್ಷ ಜೀವರಾಶಿಯಿಂದ ಇದೇ ಭವಸಾಗರ ಅಂತ ಹೇಳಿದಾರ ಅವ್ರು. ಜನಸಾಗರ, ಭವಸಾಗರ ಹಿಂಗೆ ಹೇಳ್ತಾರೆ ನೋಡ್ರಿ. ಜಲಸಾಗರ, ಜನಸಾಗರ, ಜಲಸಾಗರ, ಭವಸಾಗರ. ಅದಕ್ಕೆ ಇಲ್ಲಿ ಈ ಒಂದು ಭವಸಾಗರ ದಾಟಬೇಕಾದ್ರೆ ಗುರುವಿನ ಮೂಲಕನೇ ಹೋಗ್ಬೇಕಾಗ್ತದೆ. ಇಲ್ಲಿ ಏನಂತಂದ್ರೆ ಈ ಸಮುದ್ರ ಅನ್ನುವಂಥದ್ದು 84 ಲಕ್ಷ ಜೀವರಾಶಿಯಿಂದ ಇದರಲ್ಲೇ ಬಿದ್ದು 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 ಕೈ ಬಿಡಕ್ಕೆ ಬರಲಾರ್ದು, ಕಾಲು ಬಿಡಿಲಕ್ಕೆ ಬರಲಾರ್ದು ಇದೇ ಸಮುದ್ರದ ಬೀಳೋದು, ಸಾಯೋದು. ಅಲ್ಲೇ ಒದ್ದಾಡ್ಕೊಂತ ಉಸಿರುಗಟ್ಟಿ ಸಾಯೋದೆ ನಮ್ಗಳು ಹಣೆ ಬರ. ಹೆಂಗಾಗ್ತಂದ್ರೆ ಈ ಹುಟ್ಟಿನಿಂದ ಸಾಯೋವರೆಗೂ ಈ ಗದ್ದಲುಗಳು ಇರ್ತಾವೆ ನೋಡ್ರಿ, ಸಂಸಾರದ ಗದ್ದಲುಗಳು. ಒಂದಲ್ಲ ಎರಡಲ್ಲ, ಇದರಲ್ಲೇ ಒದ್ದಾಡಿ ಉಸಿರುಗಟ್ಟಿ ಸತ್ತು ಹೋಗೋದು. ಅದಕ್ಕೆ ಭವಸಾಗರ ಅಂತ ಹೇಳ್ತಾರೆ. ಇದಕ್ಕೆ ಈಜಕ್ಕೆ ಬರೋವಲ್ದು. ಇದಕ್ಕೆ ಸಂಸಾರ ಅನ್ನುವಂಥದ್ದು ಸಮುದ್ರೋಪಾದಿಯಿಂದ ಕೂಡಿದಂಥದ್ದು. ಇದು ಭಾಳ ಕಷ್ಟ ಐತಿಪ್ಪ. ಇದು ದಾಟಬೇಕಾದ್ರೆ, ಸಮುದ್ರ ದಾಟಬೇಕಾದ್ರೆ ಎಷ್ಟು ಕಷ್ಟ ಆಗ್ತದಲ್ಲ. ಈ ತೊಂದರೆಯನ್ನು, ಈ ಕಷ್ಟವನ್ನು ನೆನೆದು ಇಲ್ಲಿ ದುಃಖ ಆಗಕತ್ತದ ಭಕ್ತನಿಗೆ. ಅದಕ್ಕೆ ಇದನ್ನು ಕಷ್ಟ ಅಂತ ಅಂದ್ಕೊಂಡಾಗ ನಿದ್ದೆ ಬರ್ತದೇನ್ರಿ ಯಾರಿಗಾರ? ಕಷ್ಟ ಅಂದಾಗ ನಿದ್ದೆನೇ ಬರ್ತಾ ಇಲ್ಲ. ಅದಕ್ಕೆ ಹೇಳ್ತಾರ, ಇಂಥ ಈ ಒಂದು ಸುಪ್ತಾವಸ್ಥೆಯ ರೂಪವಾದಂಥ ನಿದ್ರೆನೇ ಬರೋವಲ್ದಪ್ಪ ನನಗೆ ಅಂತ ಭಾಳಷ್ಟು ದುಃಖದಿಂದ ಆತನು ಹೇಳ್ತಾ ಇದ್ದಾನೆ. ಭಾಳ ದುಃಖದಿಂದ ಹೇಳ್ತಾ ಇದ್ದಾನತ. ಯಾಕಂದ್ರೆ ನಿಜವಾದ ದುಃಖ ನಮಗೆ ಯಾವಾಗ ಗೊತ್ತಾಗ್ತದ, ಈಗ ಯಾರಿಗಾಗಲಿ ರೋಗ ಅಂತ ಗೊತ್ತಾದಾಗ ಯಾರನ್ನ ಚಂದ ಮನಗ್ತೀವೇನ್ರಿ ನಾವು? ನಿನಗಿಂತ ರೋಗ ಐತಪ್ಪ, ರೋಗ ಅಂತ ನಮಗೆ ಗೊತ್ತಿಲ್ಲ. ರೋಗ ಇದೆ, ಎಲ್ಲರಿಗೂ ಇದೆ. ಜಗತ್ತಿನೊಳಗೆ ಒಬ್ಬ ಶ್ರೀಮಂತ ಅನ್ಬೇಡ್ರಿ, ಒಬ್ಬ ಬಡವನ ಅನ್ಬೇಡ್ರಿ, ಇವತ್ತು ಅಧಿಕಾರಿ ಅನ್ಬೇಡ್ರಿ, ಮಿನಿಸ್ಟ್ರ್ ಅನ್ಬೇಡ್ರಿ, ರಾಜನ ಅನ್ಬೇಡ್ರಿ, ಏನು ಅನ್ಬೇಡ್ರಿ. ಆದರೆ ಈ ಭೂಮಿಗೆ ಎಲ್ಲರೂ ನಾವೇನು ಬಂದಿದ್ದೀವಲ್ಲ, ಎಲ್ಲರಿಗೆ ಭವರೋಗ ಅದು. ಮತ್ತು ಇದು ಭವರೋಗ ಗೊತ್ತದ ನಮ್ಗೆ? ಗೊತ್ತಿಲ್ಲ. ಅದಕ್ಕೆ ಹೊಟ್ಟೆ ತುಂಬ ಉಣ್ತೀವಿ, ಆರಾಮಾಗಿ ಮಲಗ್ತೀವಿ, ಮತ್ತು ಬರ್ತ್ಡೇ ಮಾಡ್ಸ್ಕೊತೀವಿ. ಭಾಳ ಚಂದ ಬರ್ತ್ಡೇ ಮಾಡ್ಕೋತೀವಿ. 50 ವರ್ಷ 60 ವರ್ಷ ಆಗ್ಯದಂತೇಳಿ ಭಾಳ ಚಂದ ಮಾಡ್ಕೋತೀವಿ. 50 ವರ್ಷ 60 ವರ್ಷ ಹಿಂಗೆ ಕಳೆದು ಬಿಟ್ಟಿವಲ್ಲ ಅಂತ ಬುದ್ಧಿ ನಮಗಿಲ್ಲ. ಅದೇ ರೋಗದಾಗ ಅದೀವಿ, ಅದೇ ಚಂದ ಅನಿಸ್ಯದ ನಮ್ಗೆ, ಹೌದಲ್ಲ? ಮತ್ತು ಇದು ಒಂದು ಜನ್ಮಕ್ಕಲ್ಲ ರೋಗ, ಇದರಿಂದ ಬೆನ್ನು ಹತ್ತೋದೇ. ಇದು ಜನ್ಮಾಂತರ ಬೆನ್ನು ಹತ್ತೋದು. ಈ ರೋಗವನ್ನು ಇಲ್ಲೇ ನಾವು ಬಿಡುಗಡೆ ಮಾಡ್ಕೊಳಕ್ಕೆ, ಇದನ್ನು ಇಲ್ಲೇ ನಿವೃತ್ತಿ ಮಾಡ್ಕೊಳಕ್ಕೆ ಬರ್ತದ. ಇದು ದೊಡ್ಡ ರೋಗ ಅದಂಥೇಳಿ ಅದೇನಾರ ಸ್ವಲ್ಪ ವಿಚಾರ ಗೊತ್ತೈತೆ ಅಂದ್ರೆ ಮಹಾತ್ಮರು ಜಾಗ್ರ ಆಗಿಬಿಟ್ರು. ಓಹೋ, ಇದು ನನಗೆ ಬಿಡಬಾರ್ದು, ಈ ಶರೀರ ಬಂದದ, ಎಂಥ ಭಾಳ ಪುಣ್ಯದಿಂದ ಬಂದದ. ಇದು ಪುಣ್ಯ ಪಾಪ ಎರಡು ಮಿಶ್ರವಾಗಿ ಬಂದಿರುವಂಥದ್ದು ಇದು ಶರೀರ. ಅದಕ್ಕೆ ದೇವತೆಗಳಿಗೆ ಬರೀ ಜಾಗೃತ ಅವಸ್ಥೆ ಐತೆ.
ಯಾಕಂದರೆ ಬರೀ ಪುಣ್ಯ ಅವ್ರದ್ದು. ದೇವತೆಗಳ ಏನಾಗಿದ್ದಾರಲ್ಲ ಅವೆಲ್ಲ ಭಾಳ ಪುಣ್ಯದ ಜೀವ. ಅದು ಈ ಪಾಪದ ಜೀವಗಳು ಯಾವಪ್ಪ ಈಗ ಮುಂದೆ ಹೇಳ್ತಾರೆ ಅವ್ರು. ನೋಡೋಣ, ನಾವು ಅವನ್ನ ನೋಡೋಣ. ಈ ರೀತಿಯಾಗಿ ನನಗೆ ಇದನ್ನೆಲ್ಲ ದುಃಖವನ್ನು ಕಳ್ಕೊಂಡು ಯಾವಾಗ ಇದನ್ನ ದುಃಖದಿಂದ ಪಾರಾಗಲಿ ಅನ್ನುವಂಥ ಒಂದು ಚಿಂತೆ ಮಾಡಕತ್ತೇನತ್ತ ರಾತ್ರಿ ನಿದ್ರೆ ಬರೋಲ್ಪಾ ಅಂತ ದುಃಖ ಪಡ್ತಾ ಇದ್ದಾನ ಭಕ್ತ. ಈಗ ಮುಂದಿನ ಒಂದು ನುಡಿ ನೋಡೋಣ ನಾವು. ಏನು ಹೇಳ್ತಾರಂತ, ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲೆ ಆ ಪಶುರೂಪಾಗಿ ಬಹುಬಾಧೆಗಲಸೆ. ಇನ್ನು ಏನು ಹೇಳ್ತಾನ, ಜೀವನಾದಂಥವನು ಜೀವ ಅಂದ್ರೆ ಎಲ್ಲ ಶರೀರಗಳು ಬಂದವು ನೋಡ್ರಿ. ಗಿಡ ಮರಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ದೇವತೆ ಎಲ್ಲ ಒಂದು ಶರೀರಗಳಲ್ಲಿರುವಂಥ ಜೀವಾತ್ಮ ಒಬ್ಬನೇ ಇರೋದು, ಹೌದಲ್ಲ. ಅದಕ್ಕೆ ಈತ ಹಲವಾರು ಒಂದು ಪಾಪದಿಂದ ಜನ್ಮಗಳನ್ನು ಎತ್ತಿದ್ದಾನೆ. ಪಾಪದಿಂದ ಈ ಶರೀರ ನಮಗೆ ಯಾಕೆ ಬಂತು ಅಂತಂದ್ರೆ ಕರ್ಮದಿಂದ. ಎಂಥ ಕರ್ಮ ಅಂತಂದ್ರೆ, ಮೊದಲ ಜನ್ಮದ ದೇಹ ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ. ಪುದಿದು ನೀನೋರ್ವನವರೊಳಗಲ್ಲದೆ ಕರ್ಮದುದಯದಿಂ ದೇಹಿಯಾಗಿ ಹುದರಿಂದ. ಅದಕ್ಕೆ ಹೇಳ್ತಾರೆ ಅವರು, ಈ ಶರೀರ ಹೆಂಗೆ ಬಂತು ಅಂತಂದ್ರೆ ಮೊದಲ ಜನ್ಮದ ದೇಹ, ಹೌದಲ್ಲ. ಮೊದಲ ಯಾವ ಜನ್ಮದ ಹಿಂದಿನ ಜನ್ಮದಲ್ಲಿ ಯಾವ ಶರೀರ ಇತ್ತೇನೋ ನಮಗೆ ಗೊತ್ತಿಲ್ಲ, ಬಟ್ ಇತ್ತು ಶರೀರ. ಯಾವ ಪ್ರಾಣಿ ಪಕ್ಷಿಗಳ ಶರೀರ ಇತ್ತು, ಗಿಡ ಮರಗಳ ಶರೀರ ಇತ್ತು, ಯಾವುದಿತ್ತೋ ಏನಿತ್ತೋ ಗೊತ್ತಿಲ್ಲ, ಒಟ್ಟ ಶರೀರ ಇತ್ತು. ಆ ಶರೀರ ಮತ್ತೆ ಕಂಟಿನ್ಯೂ ಆಗಿದೆ ಅಂದರೆ ಇಲ್ಲ, ಆ ಶರೀರ ಅಲ್ಲೇ ಬಿಚ್ಚಿದ್ದೀವಿ, ಮತ್ತೊಂದು ಶರೀರ ಬಂದದ್ದು, ಈ ಮಾನವ ಶರೀರ ಬಂತು, ಹೌದಲ್ಲ. ಆದರೆ ಇವೆಲ್ಲ ಶರೀರಗಳು ಬದಲಾವಣೆ ಆಗ್ತಾವೆ. ಶರೀರಗಳು ಹಿಂದಿನ ಕಾಲಕ್ಕೆ ಬೇರೆ, ಈ ಕಾಲಕ್ಕೆ ಬೇರೆ, ಜನ್ಮಾಂತರದಲ್ಲಿ ಶರೀರಗಳು ಬೇರೆ 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 ಬರ್ತಾವೆ ನಮಗೆ. ಆದ್ರೆ ಹುಟ್ಟಿನಿಂದ ಸಾಯೋವರೆಗೆ ಎಷ್ಟು ಬಟ್ಟೆಗಳು ಹಾಕ್ಕೋತೀವಲ್ಲ, ಭಾಳಷ್ಟು ಬಟ್ಟೆಗಳು ಚೇಂಜ್ ಮಾಡ್ತಾ 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 ಇರ್ತೀವಿ. ಆದ್ರೆ ನಾವೇನಾದ್ರು ಒಳಗಿದ್ದವ್ರು ಚೇಂಜ್ ಆಗಿವೇನ? ಇಲ್ಲಲ್ಲ, ನಾವು ಅದೀವಿ, ಅದ್ರ ಬಟ್ಟೆಗಳು ಚೇಂಜ್ ಆಗ್ಯಾವ. ಅದ್ರಂಗ ನೀನು ಇರುವಂಥವು, ನೀನು ಯಾವಾಗಲೂ ಇರುವಂಥವು, ನೀನು ಜಾಗ್ರದಲ್ಲೂ ಇದಿ, ಸ್ವಪ್ನದಲ್ಲೂ ಇದಿ, ಸುಸುಪ್ತಿಯಲ್ಲೂ ಇದಿ, ಹಿಂದಿನ ಕಾಲದಾಗಿದಿ. ಯಾವಾಗ ಭೂಮಿ ಹುಟ್ಟ್ಯದ ಆವಾಗಿಂದ ಇದ್ದವನು. ನೀನು ಬಟ್ಟೆಗಳು ಚೇಂಜ್ ಆಗ್ಯಾವ ಹೊರತಾಗಿ ನೀನು ಚೇಂಜ್ ಆಗಿಲ್ಲ ನೋಡ್ರಿ. ಅದಕ್ಕೆ ಹಲವಾರು ಜನ್ಮಗಳನ್ನು ಎತ್ತಿ ಬಂದಿದ್ದೀನಿ. ಯಾತಕ್ಕೆ ಈ ಶರೀರ ಬಂತು ಭಾಳ ನಾವು ವಿಚಾರ ಮಾಡಬೇಕಲ್ಲ. ಯಾಕಂದರೆ ನಾವು ಭಾಳ ಆನಂದವಾಗಿದ್ದಂಥ ಒಳಗಡೆ ಇದ್ದಂಥವ್ನು ಯಾರದನ್ನ ಆತ್ಮ ಪರಮಾತ್ಮ ಆನಂದವಾಗಿರುವಂಥವ್ನು. ಮತ್ತು ಈ ಶರೀರ ಯಾಕೆ ಬಂದು ಗಂಟು ಬಿತ್ರಿ? ನಮ್ಮ ಕರ್ಮಕ್ಕನುಸಾರವಾಗಿ. ಪರಮಾತ್ಮಗೆ ಯಾವ ರೀತಿಲಿಂದನೂ ಭೇದ ಭಾವ ಇಲ್ಲ. ಪರಮಾತ್ಮಗೆ ಎಲ್ಲರೂ ಮಕ್ಕಳೇ. ನಾವೊಂದು ವಿಚಾರ ಮಾಡ್ಬೇಕು, ಭಾಳ ಮುಖ್ಯವಾದಂಥ ವಿಚಾರ. ನಾವು ಭಿನ್ನ 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 ರೂಪದಲ್ಲಿ, ನಾಮರೂಪದಲ್ಲಿ ಭಿನ್ನ ಮಾಡ್ಕೊಂಡಿದ್ದೀವಿ. ಒಂದು ಗಿಡದಲ್ಲಿ ಏನದಾವ, ಕಾಂಡ ಬೇರೆ ಅದ, ಎಲೆ ಬೇರೆ ಅದಾವ, ಚಿಗುರು ಬೇರೆ ಐತೆ, ಮೊಗ್ಗು ಬೇರೆ ಐತೆ, ಕಾಯಿ ಬೇರೆ ಐತೆ, ಹೂ ಬೇರೆ ಐತೆ, ಹಣ್ಣು ಬೇರೆ ಐತೆ, ಎಲ್ಲ ಥರ ಐತಿಲ್ಲ ಒಂದು ಗಿಡದಲ್ಲಿ. ಆದರೆ ಎಲ್ಲದಕ್ಕೂ ಸಪ್ರೇಟ್ 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 ಕಳಿಸ್ತಾನಲ್ಲ ಭಗವಂತ. ಅದಕ್ಕೆ ರಸ ಕಳಿಸುವಂಥದ್ದು ಯಾವ ಆಧಾರದ ಮೇಲೆ? ಇವೆಲ್ಲ ತೋರ್ತಾವ ಆ ಗಿಡದ ಆಧಾರದ ಮೇಲೆ, ಹೌದಿಲ್ಲ. ಆದ್ರೆ ಇವೆಲ್ಲದಕ್ಕೂ ಎಲೆಗೆ ಬೇರೆ ಬೇರೆ ಅದ, ಕಾಂಡಕ್ಕೆ ಬೇರೆ 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 ಅದ, ಆಮೇಲೆ ಹೂವಿಗೆ ಬೇರೆ ಬೇರೆ ಅದ, ಮತ್ತು ಕಾಯಿಗೆ ಬೇರೆ ಬೇರೆ ಅದ ಅಂತ ಏನಾರು ಹೇಳಕ್ಕೆ ಸಾಧ್ಯ ಅದೇನ? ಒಂದೇ ಬೇರ್ನಾಗೆ ಇವೆಲ್ಲ ಉಟ್ಕೊಂಡಿದ್ದಾವೆ. ಒಂದೇ ಬೇರೆ, ಒಂದೇ ರಸನೇ ಎಲ್ಲದಕ್ಕೂ. ಅದ್ರಂಗ ನಮ್ಮದು ಮೂಲ ಬೇರಿರುವಂಥದ್ದು ಒಂದೇ, ಆತ್ಮ ಪರಮಾತ್ಮ ಇರುವಂಥದ್ದು ಒಂದೇ ಬೇರು. ಆದ್ರೆ ನಾವು ಈ ಹಲವಾರು ರೀತಿಯಿಂದ ಒಂದು ಕರ್ಮಕ್ಕನುಸಾರವಾಗಿ ಈ ಶರೀರಗಳು ಬಂದಿದ್ದಾವೆ.
ಅದರ ಎಲ್ಲರೂ ಭಗವಂತನ ಪರಮಾತ್ಮನ ಅಂಶದವರು. ಎಲ್ಲ ಪ್ರತಿಯೊಂದು ಜೀವಿಗಳಲ್ಲಿ ಭಗವಂತ ಇದ್ದಾನೆ. ಎಲ್ಲ ಆತನ ಅಂಶದಿಂದ ಹುಟ್ಟಿದಂಥವ್ರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಮಕ್ಕಳಿಗೆ ಯಾರಾದರೂ ತಾಯಿ ತಂದೆ ಭೇದ ಭಾವ ಮಾಡ್ತಾರೇನ? ಇಲ್ಲಲ್ಲ. ಒಂದು 3-4 ಮಕ್ಕಳಿರ್ತಾವ. ಇವ ಭಾಳ ಶಾಣೆ ಅವದಾನ, ಈತಿಗೆ ಹಿಂಗೆ ಮಾಡಬೇಕು, ಇದು ಸ್ವಲ್ಪ ಮೀಡಿಯಮ್ ಅದಾನ, ಈತಿಗೆ ಹಿಂಗೆ, ಈತಿಗೇನು ಬುದ್ಧಿನೇ ಇಲ್ಲ ಅಂತ ಯಾರಾದರೂ ಅಲಕ್ಷ್ಯ ಮಾಡ್ತಾರೆ ನನ್ನ ಮಕ್ಕಳಿಗೆ ಅಂದರೆ, ಇಲ್ಲ 3 ಮಕ್ಕಳು ಚೆನ್ನಾಗಿರ್ಲಪ್ಪ ಅಂತಾರೆ. ಹೌದಲ್ಲ? ಅದರಂಗೆ ಪರಮಾತ್ಮನ ಉದ್ದೇಶನೂ ಎಲ್ಲ ಜೀವಿಗಳು ಚಂದಿರಲಿ ಅಂತಲೇ ಯಾರ್ಯಾರಿಗೆ ಏನೇನು ಮಾಡ್ಕೋದು ಎಲ್ಲ ಮಾಡಿದಾನ. ಆದ್ರೆ ಇಲ್ಲಿ ಯಾವ ರೀತಿ ಅಂದರೆ ತಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ಶರೀರಗಳು ಬರ್ತಾವೆ. ಪರಮಾತ್ಮ ಮಾಡಿಲ್ಲ, ಯಾವುದು ಇಂಥವ್ರಿಗೆ ಹಿಂಗೆ ಮಾಡಲಿ ಅಂತ ಯಾವತ್ತೂ ಮಾಡಿದತ್ತಲ್ಲ. ಇದೆಲ್ಲ ಮಾಡ್ಕೊಂಡಿದ್ದ್ಯಾರು ನಾವೇ. ಈ ನಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ಶರೀರಗಳು ಬರ್ತಾವೆ. ಅದಕ್ಕೆ ಹೇಳ್ತಾರೆ ಏನಂತ, ಪಾಪಾನುಗುಣದಿಂದ ಅಂದ್ರೆ ಪಾಪದ ಕರ್ಮದ ವರ್ತನೆಯಿಂದ. ಯಾಕಂತಂದರೆ ಇಲ್ಲಿ ಅನೇಕ ಜೀವನು ಪಾಪದ ಕರ್ಮದ ವರ್ತನೆಯಿಂದ ನರಕದಲ್ಲಿ ಅನೇಕ ಪ್ರಕಾರವಾದಂಥ ದುಃಖಗಳನ್ನು ಅನುಭವಿಸಿದಾನೆ. ಯಾವಾಗ ನಮ್ಮನ್ನು ನಾವು ತಿಳ್ಕೊಳ್ಳಂಗಿಲ್ಲ, ಒಂದು ಮುಖ್ಯವಾದಂಥ ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಂಗಿಲ್ಲ, ಸೀದಾ ನರಕಕ್ಕೆ ದಾರಿ. ಹೌದಲ್ಲ? ಇದನ್ನು ಇದ್ರಾಗ ನಾವು ಮಾಡಲಿಲ್ಲ ಅಂತಂದ್ರೆ ಈ ಕರ್ಮ ಉಪಾಸನೆ ಜ್ಞಾನ ಅದಕ್ಕೆ ಹಂಗೆ ಸಾಯ್ಬೇಡ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಮುಂದೆ ಕಷ್ಟ ಐತೆ ಅಂತ ಹೇಳ್ತಾರೆ ಅವರು. ನಾವು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡ್ರೆ ಬಹಳ ಧನ್ಯರಾಗಿಬಿಡ್ತೀವಿ, ಇಲ್ಲಂತಿಲ್ಲ. ಇದನ್ನು ಏನು ಮಾಡ್ಕೊಳ್ಳಿಲ್ಲ, ಕರ್ಮನೂ ಮಾಡಿಲ್ಲ, ಉಪಾಸನೆನೂ ಮಾಡಿಲ್ಲ, ಈ ಕಡೆ ಜ್ಞಾನನೂ ಇಲ್ಲ, ಹಂಗೆ ಸತ್ರ ನರಕಕ್ಕೆ ಸೀದಾ ಡೈರೆಕ್ಟ್ ಬರ್ಕೊಂಡ್ಬಿಡ್ರಿ ಅಂತಾರ. ನರಕಕ್ಕೆ ಇಲ್ಲ ಅನ್ನಂಗಿಲ್ಲ, ನಂಬಲೇಬೇಕು. ಯಾಕಂದ್ರೆ ಈ ಊರಾಗ ಈ ಜಗತ್ತಿಗೆ ಬಂದೀವಿ ಅಂತಂದ್ರೆ ನಾವು ಯಾರನ್ನ ಅಪ್ಲಿಕೇಶನ್ ಹಾಕೊಂಡು ಬಂದಿಲ್ಲ. ಇಲ್ಲಿ ಇಂಥ ಅಪ್ಪ ಅಮ್ಮನೇ ಇರಬೇಕು, ಇಂಥ ಒಂದು ಪರಿಸರನೇ ಇರಬೇಕು, ಹಿಂಗೆ ಇರಬೇಕು, ಹಿಂಗೆ ಐತಂತ ಬಂದವ್ರು ಯಾರು ಅಲ್ಲ. ಬಂದೀವಿ, ಕಣ್ಣು ತೆಗೆದೀವಿ, ಜಗತ್ತನ್ನು ನೋಡಿವಿ, ಅಪ್ಪ ಅಮ್ಮನ ನೋಡಿವಿ, ಬಂಧು ಬಳಗ ಅಂತ ನೋಡಿವಿ. ಇದು ಹೆಂಗೆ ಬಂತು, ಎಲ್ಲಿಂದ ಬಂದು ಗೊತ್ತದ? ಇದನ್ನೆಲ್ಲ ಗೊತ್ತಾಗ್ಲಾರ್ದ ಇಲ್ರಿ ಮುಂದಿನ ಜನ್ಮ ನಾವೇನು ನಂಬಂಗಿಲ್ರಿ ಅಂತಂದ್ರೆ ನಿನ್ನ ಕುಚೇಷ್ಟಿ ಬಿಡು ಅಂತಾರೆ ಮಹಾತ್ಮರು. ಇರ್ತದ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಯಾರು ಇವುಗಳನ್ನು ಮಾಡ್ಕೊಳ್ಳದೆ ಸಾಯ್ತಾರ ಸೀದಾ ನರಕಕ್ಕೆ ಹೋಗಿ ಅಲ್ಲಿ ಕಷ್ಟವನ್ನು ಅನುಭವಿಸಿ. ಈಗ ನರಕದಾಗೇನು ಚಂದ ಇಡ್ತಾರೆ ನಿನಗೆ, ಚೆನ್ನಾಗಿ ಶಿಕ್ಷೆ ಕೊಡ್ತಾನಲ್ಲಿ ಯಮಧರ್ಮ. ನೀನೇನು ಮಾಡಿದಂಥದ್ದೆಲ್ಲ ಚಿತ್ರಗುಪ್ತ ಚಿತ್ರ ಸಮೇತವಾಗಿ ಬರೆದಿಡ್ತಾರಲ್ಲಿ. ಈಗ ನಾವು ನಿರಾಳವಾಗಿ ಇಲ್ರಿ 4 ಮಂದಿ ಕಣ್ಣಿನಿಂದ ತಪ್ಪು ಮಾಡಿದ್ದನ್ನು ಮುಚ್ಚಿಟ್ಕೊಳಕ್ಕೆ ಬರ್ತದ, ಆದ್ರೆ ಚಿತ್ರಗುಪ್ತರಿಂದ ಮುಚ್ಚಿಟ್ಕೊಳಕ್ಕೆ ಬರೋಂಗಿಲ್ಲ. ಚಿತ್ರ ಸಮೇತವಾಗಿ ಬರ್ಕೊಂಡ್ಬಿಡ್ತಾನಲ್ಲಿ. ಇದ್ರ ಲಿಸ್ಟ್ ಯಾವಾಗ ತೆಗಿತಾನಂದ್ರೆ ನಾಳೆ ನೀವು ಹೋಗ್ತಿರಲ್ಲ ಸ್ಥೂಲ ಶರೀರ ಬಿಟ್ಟು ಸೂಕ್ಷ್ಮ ಶರೀರದಾಗ ಲೆಕ್ಕ ಮಾಡ್ತಾನಲ್ಲಿ. ಅದೇನು ಸುಮ್ಮನೆ ಅಲ್ಲ. ಈ ಭೂಮಿಯಲ್ಲಿ ಫ್ರೀ ಬಿಟ್ಟನ ಭಗವಂತ ಅಂದ್ರೆ ನಾವು ಹೆಂಗೆ ಬೇಕು ಹಂಗೆ ಮಾಡಿ ಸಾಯ್ತೀವಿ ಅಂತಲ್ಲ, ಅದು ಶಿಕ್ಷೆ ಮುಂದೆ ಕಾದ್ಕೊಂಡು ಕುಂತದ. ನೋಡ್ರಿ ಎಷ್ಟು ಅದ್ಭುತ ಅದಿದು, ಭಾಳಷ್ಟು ಅದ. ಇದರಲ್ಲಿ ಗೂಢಾರ್ಥಗಳದಾವ ಭಾಳ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಈ ನರಕದಲ್ಲಿ ಬಿದ್ದು ಅನೇಕ ರೀತಿಯಿಂದ ದುಃಖಗಳನ್ನು ಅನುಭವಿಸಿ ಉಳಿದಂಥ ಇನ್ನೂ ಒಂದು ಪಾಪದ ಫಲ ಇರ್ತದಲ್ಲ, ಆ ಪಾಪದ ಫಲದಿಂದ ಏನಾಗ್ತದ, ಗಿಡ ಮರ ಕ್ರಿಮಿ ಕೀಟ ಪತಂಗ ಪಕ್ಷಿ ಪಶು ಇವೆಲ್ಲ ಗರ್ಭದಲ್ಲಿ ಬರ್ತಾವೆ ಪಾಪದಿಂದ. ನಾವು ಹೇಳ್ತೀವಿ ನಮ್ಗೆ ಇದೇನು ಶಾಸ್ತ್ರ ಗೊತ್ತಿರ್ಲಾರ್ದಾಗ ನಾವು ಕವಿಗಳಾದರೂ ಕೆಲವ್ರು ಹೇಳ್ತಾರೆ ಅಂದ್ರೆ, ಗಿಡವಾದರೂ ಚೆನ್ನ, ಮರವಾದರೂ ಚೆನ್ನ, ಅದಾದರೂ ಚೆನ್ನ, ಇದಾದರೂ ಚೆನ್ನ. ಇಲ್ಲೇನು ಹೇಳಕತ್ತಾರ, ಪಾಪಾನುಗುಣದಿಂದ, ಪಾಪದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆ ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಇಂಥ ಒಂದು ನೋಡ್ರಿ ಪಶು ರೂಪಾಗಿ ಬಹಳಷ್ಟು ನೀಚ ಯೋನಿಯಲ್ಲಿ ಬರ್ತದೆ, ಗರ್ಭದಲ್ಲಿ ಬರ್ತಾವ ಪ್ರಾಣಿಗಳು. ಯಾಕಂತಂದ್ರೆ
ಇದೇನು ಪರಮಾತ್ಮ ಬೇಕಂತಾನೆ ಅವ್ರಿಗೊಂದಿಷ್ಟು ಇವ್ರಿಗೆ ಚಲೋ ಮಾಡ್ಯಾನ ಇವ್ರಿಗೆ ಕೆಟ್ಟ ಮಾಡ್ಯಾನ ಅಂತ ಐತೇನಂದ್ರೆ ಇಲ್ಲ. ನಮ್ಮ ಪಾಪ ಪುಣ್ಯ ನಮ್ಮ ಬೆನ್ನಿಗೆ ಅದಾವ. ಅದಕ್ಕೆ ಈಗೇನು ನಾವು ತಂದೀವಿ ಚಿತ್ರೀಕರಣ ಒಂದು ರೀಲ್ ಇರ್ತದೆ, ಪಿಕ್ಚರ್ ಮಾಡ್ಬೇಕಾದಾಗ ಒಂದು 3 ತಾಸಿನ ರೀಲ್ ಮಾಡಿರ್ತಾರೆ ನೋಡ್ರಿ. ಮಧ್ಯೆ ಏನು ಬದಲಾವಣೆ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಸಿನಿಮಾ ನೋಡ್ತಿರ್ತೀವಿ ಖರೆ, ಆದರೆ ಇದು ಇಂಥ ಸೀನ್ ಇರ್ಬೇಕ್ರಿ ಅಂತಂದ್ರೆ ಅಲ್ಲಿ ಬದಲಾವಣೆ ಮಾಡೋಕ್ಕಾಗ್ತದೆ ಅಂದ್ರೆ ಆಗಂಗಿಲ್ಲ. ಹಾಗೆ ನಮ್ಮ ಪಾಪ ಪುಣ್ಯಗಳನ್ನು ಬೆನ್ನಿಗೆ ಕಟ್ಕೊಂಡು ಬಂದಿದ್ದೀವಿ ನಾವೀಗ. ಇದು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಏನಿರ್ತದೆ ಅದು ಉಣಬೇಕು. ಅದ್ರ ಜೊತೆ ಮನುಷ್ಯನಿಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ನಾವು ಏನನ್ನಾದರೂ ಪಡ್ಕೊಳ್ಳೋಕೆ ಅವಕಾಶ. ಅಂದ್ರೆ ಈ ಭೋಗಗಳನ್ನು ನಾವು ಪಡ್ಕೊಳ್ಬೇಕನ್ನುವಂಥದ್ದಾಗಿರ್ಬೋದು, ಪರಲೋಕದ ಭೋಗಗಳನ್ನು ಪಡ್ಕೊಳ್ಬೇಕನ್ನುವಂಥದ್ದಾಗಿರ್ಬೋದು, ಗುರುನಾಥನ ಪಾದಕ್ಕೆ ಶರಣಾಗತಿ ಹೊಂದಿ ಒಬ್ಬೊಬ್ಬೊಬ್ಬ ಇಂಥ ರೋಗ ನಿವೃತ್ತಿ ಮಾಡ್ಕೊಳ್ಬೇಕನ್ನುವಂಥ ಭಾವ ಬರುವಂಥದ್ದು ಈ ಮನುಷ್ಯನ ಶರೀರದಲ್ಲಿ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಲು ಬಿಡ ಹುಚ್ಚಪ್ಪಗಳಿರ. ಹುಚ್ಚರು ನೀವು ಇದನ್ನು ಹಾನಿ ಮಾಡ್ಕೋಬೇಡ್ರಿ. ಯಾಕೆ ಇಂಥ ರೋಗವನ್ನು ನಿವೃತ್ತಿ ಮಾಡ್ಕೊಳ್ಳುವಂಥ ಶಕ್ತಿ ಶರೀರಕ್ಕೈತೆ. ಈ ದುಃಖದಿಂದ ಪಾರಾಗುವಂಥ ಶಕ್ತಿ ಇದಕ್ಕೈತೆ ಅಲ್ಲ. ಎಂಥ ಒಂದು ದೊಡ್ಡ ಶಕ್ತಿ. ಆದರೆ ಉಳಿದಂಥವು ಶರೀರಕ್ಕೆ ಅದಾವೇನು? ಈ ಗಿಡ ಮರಗಳಿಗೆ ಅದಾವ, ಪ್ರಾಣಿ ಪಕ್ಷಿಗಳಿಗೆ ಅದಾವ ನೋಡ್ರಿ. ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾವಲ್ಲ ಎಲ್ಲನೂ. ಏನಿಲ್ಲರಿ ಆ ಕಡೆ ದೇಶದಾಗ ಅದಾವ್ರಿ, ಅದು ಎಲ್ಲೋ ಏನೋ ಒಂದು ಆಕಾಶದಾಗ ಅದಾವಂತ್ರಿ, ಎಲ್ಲೋ ಅದೊಂದು ಅದಾವಂತ್ರಿ ಅಂತಂತೀವೇನು? ಈಗ ಹೊರಗೋಗಿ ನಿಂತು ನೋಡಿ ಆ ಪ್ರಾಣಿ ಪಕ್ಷಿಗಳನ್ನು ನೋಡು, ಅವು ನೋಡು ಪಾಪ ಹೆಂಗೆ ಅದಾವ. ಅವಕ್ರ ಶರೀರಕ್ಕೆ ಬರ್ತದನ್ನು ಭಗವಂತ ನೋಡ್ರಿ ಎಂಥ ಒಂದು ಕರುಣಾಮಯ. ಈ ವೇದ ಉಪನಿಷತ್ ಒಂದು ಪ್ರಾಣಿ ಪಕ್ಷಿಗಳಿಗೆ ಬರ್ದಿಟ್ಟಾನೇನಿತ? ಇಲ್ಲಲ್ಲ, ಅಷ್ಟು ಕರುಣಾಮಯತ. ಯಾಕಂದ್ರೆ ಪಾಪ ಅವು ಶರೀರಕ್ಕೆ ಪಾಪ ಮಾಡಿದಾವ ಅನುಭವಿಸಿ. ಈಗ ಮನ್ಯಾಗ ಮಕ್ಕಳು ಇರ್ತಾವ, ನಾವು ಹೇಳ್ತೀವಿ ಏನ್ರೋ ಮಾಡಬೇಡ್ರು ಅಂತ ಕೆಲಸ ಮಾಡಬೇಡ್ರಿ, ಒಳ್ಳೇದನ್ನು ಮಾಡ್ರಪ್ಪ, ಒಳ್ಳೇದಾಗ್ತದೆ ನಿಮ್ಗೆ ಅಂತ ತಾಯಿ ತಂದೆ ಭಾಳ ಪ್ರೀತಿಲಿಂದ ಹೇಳ್ತಾರೆ. ನೀ ಹಂಗ ಹೇಳ್ತೀರಿ, ನಿಮ್ಮದೇನು ಕೇಳೋದು ನಾವಂತ, ನಾನೇ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಕೊನೆಗೆ ಏನಾಗ್ತದೆ? ತಂದೆ ತಾಯಿ ಎದುರುಗಡೆನೆ ಕಷ್ಟ ಅನುಭವಿಸ್ಬೇಕಾಗ್ತದೆ ಆ ಮಕ್ಕಳು. ಅವಾಗ ತಂದೆ ತಾಯಿ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ನೋಡಪ್ಪ ನಾವು ಎಷ್ಟು ಹೇಳಿದ್ವಿ ಕೇಳಿಲ್ಲ, ನೀ ಏನು ಮಾಡಿದ್ರೆ ನೀನು ಅನುಭವಿಸ್ಬೇಕಾಗ್ತದೆ ಅಂತ ತಂದೆ ತಾಯಿ ಹೇಳ್ತಾರೆ. ಅದ್ರಂಗೆ ಭಗವಂತ ಕೂಡ ಏನು ಮಾಡಿದಾನ? ವೇದ ಉಪನಿಷತ್ತುಗಳನ್ನೆಲ್ಲ ಬರೆದು ಬಿಟ್ಟಿದ್ದಾನಂತ ಹೇಳಿದಾನ. ಇಂಥ ಅದ್ಭುತವಾದಂಥ ಮಾನವ ಶರೀರ ಬಂದದಂತಂದ್ರೆ ಇದನ್ನು ನೋಡ್ಕೊಂಡು ಕೇಸಿ ಇಂಥ ದುಃಖದಿಂದ ಪಾರಾಗ್ರಿ, ಇಂಥ ರೋಗದಿಂದ ಪಾರಾಗ್ರಿ ಅಂತ ಇಟ್ಟಾನ. ನೀನು ಹಂಗ ಹೇಳ್ತಿದ್ದೆ, ಮತ್ತು ಹೇಳಕ್ಕೆ ಗುರು ರೂಪಾಗಿ ಬಂದಿದ್ದಾನ. ಮತ್ತು ಅದನ್ನು ಅಲಕ್ಷ್ಯ ಮಾಡಿಬಿಟ್ಟು ನೀನು ಹಂಗ ಹೇಳ ನಾನು ಇರಂಗಿರ್ತೀನಿ ಅಂತಂದ್ರೆ ಕೊನೆಗೆ ಏನು ಕಷ್ಟ ಐತೆ? ಭಾಳಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಅವಾಗ ತಂದೆ ತಾಯಿ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ಮಕ್ಕಳಂಗೆ ಮಾಡ್ಕೊಂಡಾಗ ಅನುಭವಿಸಂತಾರೆ. ಆ ರೀತಿಯಾಗಿ ಈ ಶರೀರಗಳು ಪಾಪಾನುಗುಣದಿಂದ ಅವ್ರವ್ರ ಶರೀರಗಳು ಬಂದುಬಿಟ್ಟಿದ್ದಾವೆ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಈ ಪಶು ಮೊದಲಾದ ಇಂಥ ಒಂದು ಕನಿಷ್ಠ ಜನ್ಮಕ್ಕೆ ಬರುವಂಥದ್ದಾಗ್ತದೆ. ಯಾತಕ್ಕಂದ್ರೆ ನಾವೇ ಮಾಡ್ಕೊಂಡದ್ದು, ಅದಕ್ಕೆ ಪರಮಾತ್ಮ ಮಾಡಿದ್ದಲ್ಲ. ಅದಕ್ಕೆ ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವಾ, ಸಾಮಾನ್ಯವಲ್ಲದು ಬ್ರಹ್ಮ ಬರೆದ ಬರಹ, ನೇಮದಿಂದಲೇ ಎನ್ನ ಹಣೆಯಲ್ಲಿ ಬರೆದೇಕೆ. ನೋಡ್ರಿ, ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ, ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ, ಪರ ಸತಿಯರ ಸಂಗವ ಬಿಟ್ಟವನಲ್ಲ, ಮತಿಹೀನ ನಾನಾಗಿ ಮರುಳಾದೆನೋ ದೇವಾ, ಗತಿಯಾವುದಿನ್ನು ಗರುಡ ಗಮನ ಕೃಷ್ಣನ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವಾ. ಯಾತಕ್ಕೆ ನಾವು ಕಷ್ಟವನ್ನು ಅನುಭವಿಸ್ಬೇಕಾಯ್ತು ಅಂದ್ರೆ ನಾವು ಮಾಡಿಲ್ಲ, ಭಗವಂತ ಹೇಳ್ದಂಗೆ ನಾವು ಕೇಳಿಲ್ಲ. ಹಾಗಾಗಿ ನಮ್ಮ ಕಷ್ಟ ನಾವೇ ತಗೊಂಡಿದ್ದೀವಿ, ಇದಕ್ಕೆ ಯಾರೂ ಹೊಣೆ ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರ, ಜಗತ್ತಿನಲ್ಲಿ ಜೀವಕೋಟಿಗಳು 4 ಪ್ರಕಾರ ಅದಾವ, ಹೌದಲ್ಲ? ಯಾವ ಅದಾವ ಅಂದ್ರೆ ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ.
ಇವು 4 ರೀತಿಯಿಂದ ಈ ಇಷ್ಟು ಇಲ್ಲಿ ಜಗತ್ತಿನೊಳಗೆ ಈ ಗರ್ಭದಲ್ಲಿ ಬರ್ತಾವೆ. ಈ ಭೂಮಿಯಿಂದ ಹುಟ್ಟುವಂಥವು ಸಸಿಗಳು ಇರ್ತಾವೆ, ಗಿಡ ಮರಗಳು ಇರ್ತಾವೆ, ಬಳ್ಳಿಗಳು, ಗಿಡಗಳು, ಮರಗಳು. ಮತ್ತು ಇವು ಉದ್ಬೀಜ ಅಂತ ಹೇಳಿಸ್ಕೊಳ್ತಾವೆ. ಇದಕ್ಕೆ ಈ ಬಳ್ಳಿ ಅಂತಂದ್ರೆ ಈ ಬಳ್ಳಿಗಳು ಗಿಡಕ್ಕೆ ಹತ್ತಿರ್ತಾವೆ ನೋಡ್ರಿ. ಬಳ್ಳಿಗಳು ಗೊತ್ತದ ನಿಮಗೆಲ್ಲ, ಕುಂಬಳ ಬಳ್ಳಿ, ಹಾಗಲಕಾಯಿ ಬಳ್ಳಿ, ಇವೆಲ್ಲ ಇವು ಬರ್ತಾವೆ. ಮತ್ತು ಗಿಡ ಅಂದ್ರೆ ಬಳ್ಳಿಗಳಲ್ಲಿ ಇವು ಬರ್ತಾವ. ಗಿಡ ಅಂತಂದ್ರೆ ಯಾವ ಬರ್ತಾವ ಅಂದ್ರೆ ಔಡಲ್ ಗಿಡ ಬರ್ತದ, ಮಾವಿನ ಗಿಡ ಬರ್ತದ, ಬೇವಿನ ಗಿಡ ಬರ್ತದ. ಯಾಕಂದ್ರೆ ಇವು ಗಿಡಗಳು ಲೆಕ್ಕದಾಗ ಬರೋಂಥವು ಈ ಔಡಲ್ ಗಿಡ ಮತ್ತು ಮಾವಿನ ಗಿಡ ಹಿಂಗೆಲ್ಲ ಹೇಳ್ತೀವಲ್ಲ, ಇವು ಗಿಡಗಳು ಲೆಕ್ಕದಾಗ ಬರ್ತಾವೆ. ಮತ್ತು ಮರ ಅಂದರೆ ಏನು? ಉದ್ಬೀಜದಾಗ ಬರುವಂಥವು. ಇವು ಉದ್ಬೀಜದಾಗ ಬರುವಂಥವು ಯಾವ ಬರ್ತಾವ ಅಂದರೆ ಈ ಬಳ್ಳಿಗಳು ಬರ್ತಾವ, ಗಿಡಗಳು ಬರ್ತಾವ, ಮರಗಳು ಬರ್ತಾವೆ. ಉದ್ಬೀಜ ಅಂದ್ರೆ ಭೂಮಿಯಿಂದ ಸೀಳ್ಕೊಂಡು ಹುಟ್ಟುವಂಥ ಸಸಿಗಳು, ಜೀವಿಗಳು. ಗಿಡ ಮರಗಳಿಗೆ ಜೀವ ಇಲ್ಲ ಅಂತೀರೇನು? ಜೀವ ಅದಾವ, ಅದಕ್ಕೂ ಜೀವ ಐತೆ. ನಿನಗೆ ಅಷ್ಟೇ ಆದಂತ ಅನ್ಕೋಬೇಡ. ಅದಕ್ಕೆ ಹೇಳ್ತಾರಲ್ಲ, ಈ ಒಂದು ದೇವತೆಗಳಿಗೆ ಪುಣ್ಯ ಜಾಸ್ತಿ ಇದ್ದದಕ್ಕಾಗಿ ದೇವತೆ ರೂಪ ಬಂತು ಅವರಿಗೆ. ಅಲ್ಲಿ ಯಾವ ಅವಸ್ಥೆ ಇರ್ತದೆ? ಜಾಗೃತ ಅವಸ್ಥೆ ಇರ್ತದೆ. ದೇವತೆಗಳಿಗೆ ಬರೀ ಕಣ್ಣು ತಕ್ಕೊಂಡು ಹಿಂಗೆ ಕುಂತಿರ್ತಾವ, ಆದರೆ ಕಣ್ಣು ಮುಚ್ಚಂಗಿಲ್ಲ. ಅವಕ್ಕೆ ನಿದ್ದೆ ಪದ್ದಿ ಇಲ್ಲ, ಹೌದಲ್ಲ? ಮತ್ತೆ ಈ ಒಂದು ಗಿಡ ಮರಗಳಿಗೆ ಯಾವ ಅವಸ್ಥೆ ಇರ್ತದ? ಅವು ಪಾಪಾನುಗುಣದಿಂದ ಬಂದಿರ್ತಾವಲ್ಲ, ಅಲ್ಲಿ ಯಾವ ಗಿಡ ಮರಗಳಿಗೇನೋ ಅವಸ್ಥೆ ಅದ. ಏನು ಅವಸ್ಥೆ ಇರ್ತಾವ? ಸುಸುಪ್ತಿ ಅವಸ್ಥೆ ಇರ್ತದೆ ಗಿಡ ಮರಗಳಿಗೆ. ಅದ್ರಾಗೂ ಜೀವ ಇರ್ತದ, ಅದರ ಅವಸ್ಥೆ ಯಾವುದಿರ್ತದ? ನಾವು ಗಾಢವಾಗಿ ಮಕ್ಕೊಂಡಿರ್ತೀವಿ ನೋಡು, ಮಲಗಿದಾಗ ಏನಾರ ಎಚ್ಚರಿಕೆ ಆದ ನಮಗೆ ಏನಿಲ್ಲ, ಸುಮ್ಮನೆ ಮಲಗಿ ಬಿಟ್ಟಿರ್ತೀವಿ. ಅದ್ರ ಜೀವ ಇರ್ತದ ಒಳಗೆ, ಆದ್ರೆ ಯಾವುದ್ರ ಅರಿವು ಇರೋಂಗಿಲ್ಲ. ನಿದ್ರೆ ಒಳಗೆ ಏನಾರು ಅರಿವು ಇರ್ತದ ನಮಗೆ? ಇರೋಂಗಿಲ್ಲಲ್ಲ. ಆ ಅವಸ್ಥೆ ಗಿಡ ಮರಗಳಿಗಿರ್ತದೆ. ಮತ್ತು ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೆ ಯಾವ ಅವಸ್ಥೆ ಇರ್ತದ? ಆ ಪ್ರಾಣಿ ಪಕ್ಷಿಗಳಿಗೆ ಈ ನಾಯಿಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಇವಕ್ಕೆಲ್ಲದಕ್ಕೆ ಏನು ಅವಸ್ಥೆ ಇರ್ತದಂದ್ರೆ ಸ್ವಪ್ನದ ಅವಸ್ಥೆ ಇರ್ತದೆ. ನಾವು ಸ್ವಪ್ನ ಪ್ರಪಂಚದಲ್ಲಿ ಸ್ವಪ್ನವನ್ನು ಹೆಂಗೆ ಕಾಣ್ತಿರ್ತೀವಿ ಕನಸು ಬಿದ್ದಾಗ, ಆ ಥರ ಯಾವುದಕ್ಕೆ ಅವಸ್ಥೆ ಇರ್ತದ? ಪ್ರಾಣಿ ಪಕ್ಷಿಗಳಿಗೆ ಇರ್ತದೆ. ಅದಕ್ಕೆ ಇವೆಲ್ಲ ಪಾಪದಿಂದ ಬಂದಂಥವು. ಅದರ ಮನುಷ್ಯ ಮಾತ್ರ ಪಾಪ ಪುಣ್ಯ ಎರಡು ಮಿಶ್ರವಾಗಿರುವಂಥದಕ್ಕೆ ಇದ್ದಾಗ ಈ ಮನುಷ್ಯನ ಶರೀರ ಬಂದದ. ಅದಕ್ಕೆ ಈ ರೀತಿಯಾಗಿ ಮರ ಅಂತಂದ್ರೆ ಇಲ್ಲೇನು? ಬೇವಿನ ಮರ, ಹುಣಸೆ ಮರ, ಹತ್ತಿಯ ಮರ, ಆಲದ ಮರ, ಇವೆಲ್ಲ ಮರಗಳ ಲೆಕ್ಕದಾಗ ಬರ್ತಾವೆ. ಇವೆಲ್ಲ ಮರಗಳ ಲೆಕ್ಕದಾಗ ಬರ್ತಾವೆ. ಮತ್ತು ಇವುಗಳಲ್ಲಿ ಬಳ್ಳಿ ಗಿಡಗಳು, ಮತ್ತು ಇದ್ರಾಗ ನೋಡ್ರಿ, ಮತ್ತೆ ಇವು ಮಧ್ಯಮ, ಉತ್ತಮ, ಕನಿಷ್ಠ ಅಂತ ಬರ್ತಾವೆ ಇದ್ರಾಗ ಗಿಡ ಮರಗಳಲ್ಲಿ. ಈ ಗಿಡಗಳಲ್ಲಿ ಕೂಡ ಮಧ್ಯಮ, ಉತ್ತಮ, ಕನಿಷ್ಠ ಅಂತ ಬರ್ತಾವೆ. ಇದ್ರಾಗ ಕನಿಷ್ಠ ಯಾವ್ರಿ? ಉದ್ಬೀಜದಾಗ ಭೂಮಿಯನ್ನು ಸೀಳ್ಕೊಂಡು ಹುಟ್ಟಿದಂಥ ಜೀವಿಗಳು ಅದಾವಲ್ಲ, ಇದ್ರಾಗ ಕೆಲವೊಂದೊಂದು ಉತ್ತಮ, ಮಧ್ಯಮ, ಕನಿಷ್ಠ ಅಂತ ಬರ್ತಾವ. ಇದರಲ್ಲಿ ಬಳ್ಳಿ ಗಿಡಗಳು ಏನದಾವ, ಇವು ಗಿಡಗಳು ಅಂತ ಹೇಳ್ತೀವಲ್ಲ, ಇವು ಕನಿಷ್ಠ ಅಂತ ಹೇಳಿಸ್ಕೊಳ್ತಾವ. ಮತ್ತು ಮರಗಳು ಏನು ಅನಿಸ್ಕೊಳ್ತಾವ? ಶ್ರೇಷ್ಠ ಅಂತ ಅನಿಸ್ಕೊಳ್ತಾವ ಇದರಲ್ಲಿ. ಮತ್ತು ಈಗ ಇವುಗಳಿಗಿಂತಲೂ ಸ್ವಲ್ಪ ಜಾಸ್ತಿ ಹೆಚ್ಚಿಂದು ಸ್ವಲ್ಪ ಅಂದ್ರೆ ಈ ಬೆವರಿಂದ ಹುಟ್ಟತಕ್ಕಂಥ ಜೀವಿಗಳು. ಇದು ಭಾಳ ಕನಿಷ್ಠ ಜನ್ಮ ನೋಡ್ರಿ. ಯಾವುದು? ಈ ಗಿಡ ಮರಗಳದು ಭಾಳ ಕನಿಷ್ಠ ಜನ್ಮ ಅದರದು. ಅದಕ್ಕಿಂತ ಸ್ವಲ್ಪ ಶ್ರೇಷ್ಠವಾಗಿರುವಂಥದ್ದು ಯಾವುದಪ್ಪ ಅಂದರೆ, ಹೆಚ್ಚಿಂದಿರುವಂಥದ್ದು ಯಾವುದು ಅಂದರೆ ಈ ಬೆವರಿನಿಂದ ಹುಟ್ಟತಕ್ಕಂಥ ಜೀವಿಗಳು. ಇದಕ್ಕೆ ಸ್ವೇದಜ ಅಂತ ಹೇಳ್ತಾರೆ. ಈ ಬೆವರಿನಲ್ಲಿ ಹುಡ್ತಾವಲ್ಲ ಈ ಜೀವಿಗಳು ಸ್ವಲ್ಪ ಶ್ರೇಷ್ಠ ಅಂತ ಹೇಳ್ಸ್ಕೊತಾವ. ಯಾಕಂದ್ರೆ ಈ ಗಿಡ ಮರ ಬಳ್ಳಿಗಳಿಗಿಂತ ಇದು ಸ್ವಲ್ಪ ಶ್ರೇಷ್ಠ. ಅವು ಯಾವುವು ಅಂತಂದ್ರೆ ಈ ಕ್ರಿಮಿ ಕೀಟಗಳು ಇವೆಲ್ಲ ಇರ್ತಾವಿಲ್ಲ ನಮ್ಮ ಮನ್ಯಾಗ. ಅದಾವ ಕ್ರಿಮಿ ಕೀಟಗಳು ಅದಾವ, ಪತಂಗಗಳದಾವ, ಇವೆಲ್ಲ. ಇವುಗಳಲ್ಲಿ ಇವು ಕ್ರಿಮಿಗಿಂತ ಕೀಟ ಶ್ರೇಷ್ಠ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಕ್ರಿಮಿಗಳ್ರಿ ಅಂತ ಹೇಳ್ತೀವಲ್ಲ, ಇದಕ್ಕಿಂತ ಕೀಟ ಶ್ರೇಷ್ಠವಾದಂಥದ್ದು. ಮತ್ತು ಈ ಕೀಟಕ್ಕಿಂತ ಇದ್ರಾಗ ಮತ್ತೆ 3 ಭಾಗ ಮಾಡ್ತಾರೆ ಅವರು. ಮತ್ತು ಉತ್ತಮ, ಮಧ್ಯಮ, ಕನಿಷ್ಠ ಅಂತ ಮಾಡ್ತಾರೆ ನೋಡ್ರಿ ಸ್ವೇದಜದಲ್ಲಿ.
ಕ್ರಿಮಿ ಭಾಳ ಕನಿಷ್ಠ ಆಗಿರ್ತದೆ. ಆದರೆ ಕೀಟಗಳು ಓಡಾಡ್ತಿರ್ತಾವೆ ನೋಡ್ರಿ, ಕೀಟಗಳು ಹಿಂಗೆ ಹಾರ್ತಿರ್ತಾವಲ್ಲ, ಅವು ಸ್ವಲ್ಪ ಶ್ರೇಷ್ಠ. ಈ ಕೀಟಕ್ಕಿಂತಲೂ ಇನ್ನೂ ಒಂದು ಶ್ರೇಷ್ಠವಾದಂಥದ್ದು ಯಾವುದು ಅಂದ್ರೆ ಪತಂಗ. ಪತಂಗ ಇದು ಭಾಳ ಶ್ರೇಷ್ಠವಾದಂಥದ್ದು ಅದ್ರಾಗ ಸ್ವೇದಜದ ಜೀವಿಗಳಲ್ಲಿ. ಮತ್ತು ಈಗ ಇನ್ನು ಹೇಳ್ತಾರೆ ಅವರು, ಈ ರೇಷ್ಮೆಯ ಹುಳು ಮೊದಲು ತತ್ತಿಯಿಂದ ಆಮೇಲೆ ಕ್ರಿಮಿ ರೂಪವಾಗಿ ಹೊರಗೆ ಬರ್ತದೆ ಅಂತ ಹೇಳ್ತಾರೆ. ಆಮೇಲೆ ಕೀಟ ಆಗಿಬಿಡ್ತದೆ ರೇಷ್ಮೆ ಹುಳು. ಅದಕ್ಕೆ ಈ ಕೀಟವಾದಾಗ ಏನು ಮಾಡ್ತದೆ, ರೇಷ್ಮೆಯ ಎಳೆಯನ್ನು ಬಿಟ್ಟು ತನ್ನ ಮೈ ಮೇಲೆ ಸುತ್ತಿಕೊಳ್ತದದು. ಕೀಟ ಆದಮೇಲೆ ಈ ಥರ ಆಗ್ತದಂಥದ್ದು. ಮೊದಲು ಏನಾಗಿರ್ತದೆ, ತತ್ತಿಯಿಂದ ಕ್ರಿಮಿ ರೂಪದಿಂದ ಹೊರಗೆ ಬರ್ತದೆ. ಬಂದ ನಂತರ ಕೀಟ ಆಗ್ತದೆ. ಕೀಟ ಆದಮೇಲೆ ರೇಷ್ಮೆ ಎಳೆಗಳನ್ನು ಬಿಟ್ಟು ತನ್ನ ಮೈ ಮೇಲೆ ಸುತ್ತಿಕೊಳ್ತದೆ. ಯಾವಾಗ ಪೂರ್ಣ ಸುತ್ತಕೊಳ್ಳೋಂಥದ್ದು ಆಗ್ತದೋ ಆಗ ಅದು ಏನು ಮಾಡ್ತದೆ, ಪತಂಗ ರೂಪಾಗಿ ಹೊರಗೆ ಬರ್ತದಂಥದ್ದು. ಮತ್ತೆ ನೋಡ್ರಿ ಈ ಥರ ಹೇಳ್ತಾರೆ. ಮತ್ತೆ ತಿರ್ಗಾ ಪುನಃ ಅದನ್ನು ಹಿಡಿದು ಸಾಕ್ತಾರೆ, ಅದನ್ನು ರೇಷ್ಮೆ ಹುಳನ್ನು ಸಾಕ್ತಾರೆ. ಈ ರೀತಿಯಾಗಿ ಒಂದೇ ಜೀವಿ ಕ್ರಿಮಿನೂ ಆಗ್ತದೆ, ಕೀಟನೂ ಆಗ್ತದೆ, ಪತಂಗ ರೂಪಗಳನ್ನು ಧಾರಣ ಮಾಡ್ತದೆ ನೋಡ್ರಿ ರೇಷ್ಮೆ ಹುಳು. ಒಂದೇ ಅದು ಕ್ರಿಮಿ ರೂಪನೂ ಆಗ್ತದೆ, ಕೀಟನೂ ಆಗ್ತದೆ, ಪತಂಗನೂ ಆಗ್ತದೆ. ಈ ರೀತಿಯಾಗಿ 3 ರೂಪಗಳನ್ನು ಪಡೆಯುವಂಥದ್ದು ರೇಷ್ಮೆ ಹುಳು. ಅದಕ್ಕೆ ಈ ಸ್ವೇದಜದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. 3 ರೀತಿಯಿಂದ ಅದನ್ನು ಕೂಡ ಇಲ್ಲಿ ಹೇಳಿದ್ರೆ. ಯಾಕಂದರೆ ಕ್ರಿಮಿ ಅನ್ನುವಂಥದ್ದಕ್ಕಿಂತ ಕನಿಷ್ಠ, ಕೀಟ ಅನ್ನುವಂಥದ್ದು ಸ್ವಲ್ಪ ಮಧ್ಯ, ಅದಕ್ಕಿಂತ ಸ್ವಲ್ಪ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ಆದಂಥ ಪತಂಗ ಅಂತ ಸ್ವೇದಜದಾಗ ಬರುವಂಥ ಜೀವಿಗಳದ್ದು ಈ 3 ರೀತಿ ಹೇಳಿದರು. ಮತ್ತು ಇನ್ನು ಈ ಅಂಡಜ ಅಂದರೆ ಏನು? ಎಷ್ಟು ವಿಚಿತ್ರ ಅಲ್ಲ ಜಗತ್ತು. ತತ್ತಿ ಒಳಗೆ ಬರುವಂಥ ಜೀವಿಗಳು ಹೆಂಗೆ ಬರ್ತಿರ್ಬೇಕು ನೋಡ್ರಿ. ಎಷ್ಟು ಸೃಷ್ಟಿ ಭಾಳ ವಿಚಿತ್ರ ಐತ್ರಿ ಅಂತಿದ್ರು ತಾತಾರು. ಭಾಳ ವಿಚಿತ್ರ ಐತೆ. ಜಡದಲ್ಲಿ ಕೂಡ ಜೀವಿಗಳು ಹುಟ್ಟುತ್ತಾವ. ಯಾಕಂದ್ರೆ ಸೆಗಣಿ ಒಳಗೆ ಹುಳಗಳು ಹುಟ್ಟುತ್ತಾವಿಲ್ಲ. ಭಾಳ ಸೃಷ್ಟಿ ಭಾಳ ವಿಚಿತ್ರ ಐತೆ ಅಂತಿದ್ರು. ಹಾಗೆ ಐತೆ, ನಾವು ವಿಚಾರ ಮಾಡಿದಾಗ ಭಾಳಷ್ಟು ವಿಚಿತ್ರ ಅನ್ನಿಸ್ತದೆ ನೋಡ್ರಿ. ಯಾಕಂದ್ರೆ ತತ್ತಿಯಲ್ಲಿ ಬರುವಂಥ ಜೀವಿಗಳಂದ್ರೆ ಇಲ್ಲಿ ಅಂಡಜ ಜೀವಿಗಳು, ಸ್ವೇದಜಕ್ಕಿಂತ ಅಂಡಜ ಜೀವಿಗಳು ಸ್ವಲ್ಪ ಶ್ರೇಷ್ಠ. ಮತ್ತು ಮ್ಯಾಲೆ ಸ್ವೇದಜಕ್ಕಿಂತ ಅಂಡಜದಲ್ಲಿ ಬರುವಂಥ ಜೀವಿಗಳು ಶ್ರೇಷ್ಠ ಅಂತ ಹೇಳಿಸ್ಕೊಳ್ತಾವೆ. ಅವು ಯಾವುವು ಅಂದ್ರೆ, ತತ್ತಿಯಲ್ಲಿ ಬರುವಂಥ ಜೀವಿಗಳು ಯಾವ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರ್ತದೆ. ಈ ಕೋಳಿಗಳಾಗಿರ್ಬೋದು, ಪಾರಿವಾಳಗಳಾಗಿರ್ಬೋದು, ನವಿಲಾಗಿರ್ಬೋದು, ಕೋಳಿ ಆಗಿರ್ಬೋದು, ಈ ಭಾಳಷ್ಟು ಇರ್ತಾವೆ ನೋಡ್ರಿ. ಒಂದು ಒಂದು ಮರಿಗಳಾಗಿರ್ಬೋದು, ಗುಬ್ಬಿ ಕಾಗಿ ಮರಿಗಳಾಗಿರ್ಬೋದು, ಪಕ್ಷಿಗಳು, ಇವೆಲ್ಲ ತತ್ತಿಯಿಂದ ಬರುವಂಥ ಜೀವಿಗಳು. ಇವುಗಳಿಗಿಂತ, ಯಾಕಂದ್ರೆ ಇವು ಈ ರೀತಿಯಾಗಿ ಹೇಳಿಸ್ಕೊಳ್ಳುವಂಥ. ಮತ್ತು ಇವುಗಳಿಗಿಂತಲೂ ಶ್ರೇಷ್ಠ ಈಗ ನೋಡ್ರಿ, ಉದ್ಬೀಜ ಕನಿಷ್ಠ ಅದ, ಸ್ವೇದಜ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅದ, ಅದಕ್ಕಿಂತ ಇನ್ನೂ ಹೆಚ್ಚಿಂದು ಅಂಡಜ ಅದ. ಅದಕ್ಕಿಂತ ಹೆಚ್ಚಿಂದ ಯಾವುದಪ್ಪ ಅಂದ್ರೆ ಜರಾಯುಜ. ಜರಾಯುಜ ಅಂತಂದ್ರೆ ಏನು? ಇದು ಸ್ವಲ್ಪ ಶ್ರೇಷ್ಠವಾದಂಥದ್ದು ಜರಾಯುಜ. ಇದು ಚೀಲದಿಂದ, ಜರಾಯುಜ ಅನ್ನುವಂಥ ಒಂದು ಚೀಲ ಇರ್ತದೆ, ಅಂದ್ರೆ ಮಾಸಿಂದ ನಾವು ಹೇಳ್ತೀವಲ್ಲ, ಈ ಜರಾಯುಜ ಅನ್ನುವಂಥ ಒಂದು ಚೀಲದಿಂದ ಹುಡ್ತಕ್ಕಂಥ ಈ ಜೀವಿಗಳು ಇವು ಶ್ರೇಷ್ಠ ಅಂತ ಹೇಳಿಸ್ಕೊಳ್ತಾವೆ. ಅವು ಯಾವಪ್ಪ? ಈ ಜರಾಯುಜದಿಂದ ಹುಟ್ಟುವಂಥ ಜೀವಿಗಳು ಯಾವುವು ಅಂದ್ರೆ ಮಾಸಿನಿಂದ ಬರುವಂಥ ಜೀವಿಗಳು ಯಾವುವು? ಜರಾಯುಜ ಚೀಲದಿಂದ ಬರುವಂಥ ಜೀವಿಗಳು ಯಾವುವು ಅಂದ್ರೆ ಈ ಮೃಗಗಳು ನೋಡ್ತೀವಿ ಕಾಡಿನಲ್ಲಿ, ಹುಲಿ, ಸಿಂಹ, ಚಿರತೆ ಇವೆಲ್ಲ ಇರ್ತಾವಲ್ಲ ಅವು. ಮತ್ತು ಪಶುಗಳು ಅಂತಂದ್ರೆ ಹಸುಗಳು, ಇವೆಲ್ಲ ಮೇಕೆಗಳು ಇವೆಲ್ಲ ಇರ್ತಾವಲ್ಲ ಇವು. ಮತ್ತು ಇನ್ನೊಬ್ರು ಯಾರು? ಮನುಷ್ಯರು. ಈ ಮನುಷ್ಯರು ಇಲ್ಲಿ ಇವರು ಮತ್ತು ಸೃಷ್ಟಿಗೆ ಒಳಪಟ್ಟವ್ರೆ. ಇವ್ರೂ ಮನುಷ್ಯರು ಕೂಡ ಹಾಗೇನೆ ಜರಾಯುಜದಿಂದ ಬಂದಂಥವ್ರು. ಇಲ್ಲಿ ಮೃಗಗಳು, ಪಶುಗಳು, ಮನುಷ್ಯರು ಇವರು ಕೂಡ ಮಾಸಿನಿಂದ ಬರುವಂಥದ್ದು ನೋಡ್ರಿ. ಅದಕ್ಕೆ ಇವುಗಳಲ್ಲಿ ಮೃಗಗಳು ಇಲ್ಲಿ ಕೂಡ ಹೇಳ್ತಾರೆ, ಇವುಗಳಲ್ಲಿ ಮೃಗಗಳು ಕನಿಷ್ಠ, ಮತ್ತು ಪಶುಗಳು ಇದಕ್ಕಿಂತ ಮೃಗಕ್ಕಿಂತ ಶ್ರೇಷ್ಠ ಅಂತ ಹೇಳಿಸ್ಕೊಳ್ತಾವೆ. ಮತ್ತು ಅದಕ್ಕಿಂತ ಶ್ರೇಷ್ಠ ಮನುಷ್ಯರಂತ ಬರ್ತದೆ ಅದು.
ಇಲ್ಲಿ ಕೆಲವು ಪ್ರಶ್ನೆ ಬರ್ತದೆ. ಮೃಗಗಳಿಗೂ 4 ಕಾಲುಗಳದಾವ, ಪಶುಗಳಿಗೂ 4 ಕಾಲುಗಳದಾವ. ಮತ್ತು ಕೆಲವು ಮೃಗಗಳು ಅಂತೀವಿ, ಕೆಲವು ಪಶುಗಳಂತ ಯಾಕೆ ಕರಿಬೇಕು ನಾವು? ಈಗ ಪಶುಗಳಿಗೆ 4 ಕಾಲುಗಳದಾವ. ಕಾಡಿನಾಗ ಹುಲಿ, ಸಿಂಹ, ಚಿರತೆ ಇವಕ್ಕೆಲ್ಲ ಅವಕ್ಕೂ 4 ಕಾಲುಗಳದಾವ. ಆದ್ರೆ ಇವಕ್ಕೆ ಮೃಗಗಳಂತ ಯಾಕೆ ಕರಿಬೇಕು, ಇವಕ್ಕೆ ಪಶುಗಳಂತ ಯಾಕೆ ಕರಿಬೇಕ್ರಿ ನಾವು? ಎಷ್ಟು ಸೂಕ್ಷ್ಮ ನೋಡ್ರಿ, ಅಂತ ಒಂದು ವಿಚಾರ ಹೇಳ್ತಾರೆ ನಿಜಗೊಂಡ್ರ ಬಾಬಾ. ಅದಕ್ಕೆ ಹೇಳ್ತಾರ, ಆಕಳು, ಎತ್ತು, ಕುದುರೆ ಇವೆಲ್ಲ ಏನದ, ಇವೆಲ್ಲ ಮೊದಲಾದವುಗಳು ಮನುಷ್ಯರ ಸಹವಾಸದಲ್ಲಿರುವುದರಿಂದ ಇವಕ್ಕೆ ಪಶುಗಳು ಅಂತ ಕರೀತಾರೆ. ಪಶುಗಳು ಇವಕ್ಕೂ 4 ಕಾಲಿರ್ತಾವ. ಆದ್ರೆ ಇವು ಹೆಂಗದಾವ ಅಂತಂದ್ರೆ ಈ ಮನುಷ್ಯರ ಸಹವಾಸ ಇರ್ತದೆ ಇವಕ್ಕೆ, ಅದಕ್ಕೆ ಇವಕ್ಕೆ ಪಶುಗಳು ಅಂತ ಕರೆದ್ರು. ಮತ್ತು ಹುಲಿಗಳು, ಚಿಗರೆಗಳು ಮತ್ತು ಚಿರತೆಗಳು ಇವೇನದಾವ, ಇವು ಮನುಷ್ಯರ ಸಹವಾಸ ಇಲ್ಲ, ಮನುಷ್ಯರ ಹತ್ರ ಇರಂಗಿಲ್ಲ. ಇವು ಮನುಷ್ಯರ ಸಹವಾಸವಿಲ್ಲದಿರುವುದರಿಂದ ಇವಕ್ಕೆ ಏನು ಕರೆದ್ರೆ ಮೃಗಗಳು ಅಂತ ಕರೆದ್ರು. ಇವಕ್ಕೆ ನೋಡ್ರಿ ವ್ಯತ್ಯಾಸಗಳು. ಈ ರೀತಿಯಿಂದ ಒಂದು ಸ್ವಲ್ಪ ಏನೋ ಆಲ್ರೆಡಿ ಈಗ ನರಕವನ್ನು ಅನುಭವಿಸಿ ಉಳಿದಂಥ ಪಾಪದಿಂದ ಈ ಶರೀರಗಳು ಬಂದಿದ್ದಾವೆ. ಈ ಪಾಪದಿಂದ ಗಿಡಗಳಾಗಿ, ಮರಗಳಾಗಿ, ಕ್ರಿಮಿಗಳಾಗಿ, ಕೀಟಗಳಾಗಿ, ಪತಂಗಗಳಾಗಿ ಅನೇಕ ದುಃಖಗಳನ್ನು ಅನುಭವಿಸ್ಬೇಕಾಗ್ತದೆ. ಭಾಳಷ್ಟು ದುಃಖ ಅನುಭವಿಸ್ಬೇಕಾಗ್ತದೆ ಈ ಜನ್ಮದಲ್ಲಿ ಕೂಡ. ಆಮೇಲೆ ಪಕ್ಷಿಗಳ ಸಮೂಹವಾಗಿ ಆದರೂ ಕೂಡ ಪಶುಗಳ ರೂಪಾಗಿ ಅನಂತ ದುಃಖಗಳನ್ನು ಹೊಂದಬೇಕಾಗ್ತದೆ. ಯಾಕಂದ್ರೆ ಭೋಗದ ಶರೀರಗಳು ಅವಕ್ಕೇನಾರ ನಾವು ನೋಡ್ತೀವಿ, ಪ್ರಾಣಿ ಪಕ್ಷಿಗಳನ್ನು ಮನ್ಯಾಗ ಕಟ್ಕೊಂಡು ಬಂದು, ನಾನು ಒಂದೊಂದು ಸಲ ಈ ಪ್ರಾಣಿಗಳನ್ನು ನೋಡಿದ್ರೆ ಹಂಗೆ ಅನ್ನಿಸ್ತದೆ, ಪಾಪ ಏನು ತಂದಿದ್ದಾವ ಅದನ್ನು ಅನುಭವಿಸಿ ಹೋಗ್ಬೇಕಷ್ಟೇ, ಅವ್ರಿಗೆ ಹೆಚ್ಚಿಂದ ಏನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದಾಗ ನಾವು ವಿಚಾರ ಮಾಡಬೇಕು. ನಾವು ಇದನ್ನು ತಿಳ್ಕೊಳ್ಳದೆ ಇದ್ರೆ ಮತ್ತೆ ಮುಂದೆ ನಾವು ಅದೇ ಜನ್ಮಕ್ಕೆ ಬರ್ತೀವಿ, ಬರೆದಿಟ್ಕೋಬೇಕು. ನಾವೇನು ಚೆಂದಾಗಿ ಮನುಷ್ಯನ ಶರೀರ ಬಂದದ್ರೆ ಅಂತ ಓಲಾಡಂಗಿಲ್ಲ ಇಲ್ಲಿ, ಅದು ಕ್ಷಣಿಕದ. ಮತ್ತು ನೀನು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ನಾಳೆಗೆ ನಿನಗೆ ಬುತ್ತಿ ಅಲ್ಲೇ ಅದೇ ನೋಡಿದ್ವಿ. ಬೇರೆ ಬೇರೆ ಕಡೆ ನೋಡ್ಬೇಕು, ಅವು ಎತ್ತುಗಳಿಗೆ ಗಾಡಿ ಒಳಗೆ ಕಟ್ತಾರಲ್ಲ, ಎತ್ತಿನ ಗಾಡಿ ಒಳಗೆ ಕಟ್ಟಿ ಕಬ್ಬುಗಳು ಎಷ್ಟು ಏರ್ತಿರ್ತಾರ, ಜೋಳದ ಚೀಲಗಳು ಏರ್ತಿರ್ತಾರ, ಎಷ್ಟು ಏರಿ ಹಂಗೆ 4 ಏಟು ಹೊಡಿತಿರ್ತಾರ. ಆ ಜೋಳವನ್ನು ಗಾಡಿಯನ್ನು ತೊಗೊಂಡು ಹೋಗ್ಬೇಕದು ಎತ್ತುಗಳು. ಪ್ರಾಣಿಗಳಾಗಲಿ ಭಾಳಷ್ಟು ಅವಕ್ಕೆ ಏನಾರು ಮಾಡ್ಕೊಳಕ್ಕೆ ಬರ್ತದೇನ್ರಿ? ಏನಿಲ್ಲ. ಏನು ಮನುಷ್ಯರು ಏನು ಮಾಡ್ತಾರೆ, ಏನಿರ್ತದೆ ಅದು ಪ್ರಾರಬ್ಧದ ಅನುಭವಿಸ್ಲೇಬೇಕು. ಮತ್ತು ಹೆಚ್ಚಿಂದ ಏನಾರು ಮಾಡ್ಕೋತೀನಂದ್ರೆ ಇಲ್ಲ ನೋಡ್ರಿ, ಹಂಗೆ ಬರಬೇಕು, ಹಂಗೆ ದುಡಿಬೇಕು, ಹಂಗೆ ಸಾಯ್ಬೇಕು ಅವು. ಆದ್ರೆ ನಿನಗೆ ಹಂಗಿಲ್ಲ, ನಿನಗೆ ಅವಕಾಶ ಐತೆ. ಹಾಗಾಗಿ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಇಂಥ ಒಂದು ಪಶುರೂಪಾಗಿ ಅನಂತ ದುಃಖಗಳನ್ನು ಹೊಂದುತ್ತಾನೆ. ಭಾಳಷ್ಟು ದುಃಖ ಐತೆ. ಅದಕ್ಕೆ ಈ ದುಃಖ ಹೊಂದುವುದನ್ನು ನೋಡಿ ನನಗೀಗ ಗೊತ್ತಾಗತ್ತದ, ಗುರು ಹೇಳಕತ್ತೇನಲ್ಲ, ನನಗೀಗ ವಿಚಾರ ಬರಕತ್ತದ, ಖರೆ ಅಲ್ಲಪ್ಪ, ನಾನು ಇದನ್ನು ಬಿಟ್ಟುಬಿಟ್ಟೆ ಅಂತಂದ್ರೆ ಮುಂದೆ ಹಂಗೆ ಬರ್ತೀನಿ, ಇದೇ ಕಷ್ಟ ಅನುಭವಿಸಿ ಬಂದಿದ್ದೀನಿ ಈಗಾಗಲೇ. ಎಷ್ಟೋ ಜನ್ಮಗಳನ್ನು ಪ್ರಾಣಿ ಪಕ್ಷಿ ಎಲ್ಲ ಆಗಿ ಬಂದಿದ್ದೀನಿ, ಮತ್ತು ನಾ ಮುಂದಕ್ಕೆ ಹಿಂಗೆ ಬಿಟ್ಟಿನಿ ಅಂತಂದ್ರೆ ಮತ್ತೆ ಮುಂದೆ ಇದೇ ಕಷ್ಟ ಬರ್ತದಲ್ಲ ನನಗಂತ ಈಗ ತಿಳ್ಕೊಂಡು ನಾನು ನಿದ್ರೆ ಬರೋದು ನೋಡಪ್ಪ. ಯಾವಾಗ ಜ್ಞಾನ ಮಾಡ್ಕೊಳ್ಳಿ, ಯಾವಾಗ ಗುರು ಮುಖಾಂತರ ತಿಳ್ಕೊಳ್ಳಿ, ಯಾವಾಗ ಈ ಭವಸಾಗರದಿಂದ ದಾಟ್ಲಿ ಅನ್ನುವಂಥ ಚಿಂತೆ ಭಾಳ ಆಗಿಬಿಟ್ಟದ, ನಾನು ನಿದ್ರೆ ಬರೋವಲ್ದು ಅಂತ ನೋಡ್ರಿ. ಅದು ನಿಜವಾದ ಭಕ್ತಂದಿದು, ನಿಜವಾದ ರೋಗ ಗೊತ್ತಾಗ್ಯದತ್ತಗ. ಈಗ ನಮಗೆಲ್ಲ ಏನು ಗೊತ್ತಾಗ್ಯದನಂದ್ರೆ, ಇಲ್ಲ ಹೊಟ್ಟೆ ತುಂಬ ಉಣ್ತೀವಿ, ಗಪ್ಪು ಚುಪ್ಪು ಮಲಗ್ತೀವಿ, ಹೌದಾ, ಏನಾರ ಆಗಲಿ ಮುಂದೆ ನಡೆ ಆ ಕಡೆ ಅಂತೀವಿ, ಹೌದಲ್ಲ. ಎಷ್ಟು ಜನ್ಮ ಆದರೂ ಕೂಡ ಇದೇ ದುಃಖನೇ ಅನುಭವಿಸ್ಕೊಂತ ಬರ್ಬೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ ಭಾಳಷ್ಟು ಕಷ್ಟ ಅನುಭವಿಸ್ಬೇಕಾಗ್ತದೆ. ಒಂದು ವೇಳೆ ಈ ಮನುಷ್ಯನ ಶರೀರ ಅಲಕ್ಷ್ಯ ಮಾಡಿದ್ದೇ ಆದ್ರೆ. ನಾವು ಗುರುಗಳು ಅವ್ರು ದಾಟಿ ಬಿಟ್ಟಿದ್ದಾರೆ, ಮಹಾತ್ಮರು ದಾಟಿ ಬಿಟ್ಟಿರ್ತಾರೆ, ಮತ್ತು ಅವ್ರು ದಾಟಿದ್ದಾರೆ. ಮತ್ತು ನೀನು ಹಂಗೆ ಅನ್ಕೊತ ಕುಂತೆ ಅಂದ್ರೆ ನೀನು ಯಾವಾಗ ದಾಟವ? ನೀನು ಬರ್ಬೇಕು ಅವ್ರ ಲೈನಿಗೆ ಅಂದಾಗ ನಿನಗೆ ಆನಂದ ಆಗ್ತದೆ, ನೀ ಜನ್ಮ ಸಾರ್ಥಕ ಆಗ್ತದೆ. ನೀನು ಮನುಷ್ಯನ ಶರೀರ ತೊಟ್ಕೊಂಡು ಬಂದಿದ್ದೀಯ, ಅವರು ಮನುಷ್ಯನ ಶರೀರ ತೊಟ್ಕೊಂಡು ಬಂದಿದ್ದಾರ, ಅವ್ರು ಗೆದ್ದು ಬಿಟ್ರು, ನೀನೇನು ಮಾಡವ? ಹಂಗೆ ಸಾಯ್ಕೊಂತ ಕುಂದಿರ್ತೀಯೇನ? ಇಲ್ಲಲ್ಲ. ಅದಕ್ಕೆ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಿ ನೀನು ಜನ್ಮ ಪಾವನ ಮಾಡ್ಕೊಳಪ್ಪ, ನೀನು ದೊಡ್ಡ ಮಹಾತ್ಮ ಆಗ್ತಿದ್ದಿ, ಇಂಥ ಭವಸಾಗರವನ್ನು ದಾಟ್ತಿದ್ದಿ, ನಿನಗೂ ಅಂಥ ಅಧಿಕಾರ ಐತಪ್ಪ ಅಂತ ಹೇಳ್ತಾರೆ ನಿಜಗೊಂಡ್ರು.
ಮತ್ತೆ ಮುಂದಿನ ನುಡಿ ನಾಳೆ ಮಾತಾಡೋಣ. ಒಂದನೇ ನಡು ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.